ಹಾಯ್ ಹಲೋ ಸಂತು, ನಾವು ಬಂದಿರೋದು ಎಲ್ಲಿಗೆ ಇವತ್ತು? ನಾವು ಬಂದಿರುವಂಥದ್ದು ಬಾಳೆಹೊನ್ನೂರಿನ ರಂಭಪುರಿ ಮಠಕ್ಕೆ. ಪರಂಪರೆಯಲ್ಲಿ 120 ಜಗದ್ಗುರುಗಳ ಪೀಠವನ್ನು ಆರೋಹಣ ಮಾಡೋಗಿದ್ದಾರೆ. ಲಿಂಗೈಕ್ಯ ಎಲ್ಲ ಜಗದ್ಗುರುಗಳ ಜೀವನ್ಮುಕ್ತಿ ಸ್ಥಳ. ಇದು ರೋಬೋಟ್ ಎಲಿಫೆಂಟ್. ಒಂದೆರಡು ತಿಂಗಳ ಹಿಂದೆ ಶಿಲ್ಪಾ ಶೆಟ್ಟಿ ಅವ್ರು ಗಿಫ್ಟ್ ಮಾಡಿರೋದು. ಶಿಲ್ಪಾ ಶೆಟ್ಟಿ ಬಾಳೆಹೊನ್ನೂರಿಗೂ ಬಾಳೆಗೂ ಏನಾದರೂ ಸಂಬಂಧ ಇದೆಯಾ ಅಂತ ನೆಕ್ಸ್ಟ್ ಕೇಳ್ಬೇಕು ನಾನು. ನಂದಿ ಕೋಡು ಒಂದಿತ್ತು ಅಷ್ಟೇ ಕಂಬದಲ್ಲಿ, ಆ ಕಲ್ಲಲ್ಲಿ. ಆ ನಂದಿ ಬೆಳೆದು ಬಂದ್ಬಿಟ್ಟು ಇವಾಗ 2 ಕೋಡ್ಗಳು ಕಾಣಿಸುತ್ತೆ. ಇವಾಗ 2 ಊಟದ ವ್ಯವಸ್ಥೆ ಇಲ್ಲಿ ರೆಡಿ ಆಗುವಂಥದ್ದು. ಈ ಬಂದು ಆ ಕಡೆ ಇನ್ನೊಂದು ಕಣ್ಣು ಬಂದಿದ್ದೆ, ಆದರೆ ಆ ಕಣ್ಣು ಬಂದ ಕಾಲಕ್ಕೆ ಮತ್ತೆ ನಾವು ಇದೇ ಪೀಠಕ್ಕೆ ಗುರುಗಳ ಜಗದ್ಗುರು ರೇಣುಕಾಚಾರ್ಯರ ಮೂಲ ಮಂದಿರ, ಉತ್ಸವ ಮೂರ್ತಿ. ಇದು ಉತ್ಸವ ಮೂರ್ತಿ ಅಲ್ಲಿ ದರ್ಶನ ಮಾಡಿದ್ದು ಮೂಲ ಪೀಠ. ನೋಡಿ ಒಂದೆರಡು ಸರ್ ನಮಗೆ ಈ 0 ಮೆಂಬರ್ಸ್ಗೆ ನಮ್ಮ ರಂಭಪುರಿ ಪೀಠದ ಶುಭಾಶಯಗಳು. ಹಾಯ್ ಹಲೋ ನಮ್ಮೆಲ್ಲ ನಾವಿಕ ಶೇರಿಗೆ ಮತ್ತೊಂದು ವಿಡಿಯೋ ಜೊತೆ ಬಂದಿದ್ದೀವಿ ಇವತ್ತು. ಸಂತು, ನಾವು ಬಂದಿರೋದು ಎಲ್ಲಿಗೆ ಇವತ್ತು? ನಾವು ಬಂದಿರುವಂಥದ್ದು ಬಾಳೆಹೊನ್ನೂರಿನ ರಂಭಪುರಿ ಮಠಕ್ಕೆ. ಅದೆಷ್ಟೋ ಜನ ಗೆಳೆಯರಿದ್ದಾರೆ ಬಾಳೆಹೊನ್ನೂರಲ್ಲಿ, ಎಲ್ಲರೂ ಕೂಡ ನಮ್ಮನ್ನು ಕರೆದಿದ್ರು. ಪವನ್ ಬನ್ನಿ ಬಾಳೆಹೊನ್ನೂರು ರಂಭಪುರಿ ಮಠದ ಜಾತ್ರೆ ಬನ್ನಿ, ಇಲ್ಲೊಂದು ಭಾರಿ ಪ್ರಸಿದ್ಧವಾಗಿರುವಂಥ ಜಾತ್ರೆ ಅಂತೇಳಿ. ಮತ್ತೆ ಇಲ್ಲಿಗೆ ಬರ್ಲಿಕ್ಕೆ ಇನ್ನೊಂದು ಕಾರಣ ಅಂದರೆ ಮುಂದೆ ಒಬ್ರು ನಮಗೆ ವ್ಯಕ್ತಿ ಸಿಗ್ತಾರೆ. ಹೌದು, ಅವರೊಂದು ಸಲಹೆ ಮೇರೆಗೆ ಈಗ ನಾವು ಕೆಲವೊಂದು ಕಡೆಗೆ ಹೋಗ್ತೀವಿ. ಈಗ ನಾನೊಂದು ಮದುವೆಗೆ ಹೋಗಿದ್ದೆ, ಈಗ ಒಂದೊಂದು ಇಷ್ಟವಾದ್ರ ಮದುವೆಗೆ ಹೋಗಿದ್ದೆ. ಅಲ್ಲಿ ಎಂದಾಯ್ತಂದರೆ ಹೋಗಿದ್ನಲ್ಲ, ಆ ಪರ್ಸನ್ ದೊಡ್ಡಪ್ಪ ಗೊತ್ತು ನನಗೆ, ಅವ್ರು ಆಲ್ರೆಡಿ ಗೊತ್ತು. ಆದರೂ ಕೂಡ ಆ ಮದುವೆಗೆ ಹೋದಾಗ ಅವರು ನಿಮಗೆ ಹುಡುಗನ ಕಡೆಯಿಂದ ನೆಂಟ್ರ ಹುಡುಗಿ ಕಡೆಯಿಂದ ನೆಂಟ್ರ ಅಂತ ಕೇಳಿದ್ ನನ್ನ. ಯಾಕಂದ್ರೆ ಇಲ್ಲಿ ಬಂದಾಗ ಹಂಗೆ ಆಗ್ಬಾರ್ದಲ್ಲ ನಮಗೆ. ಹಾಗೆ ದೊಡ್ಡಪ್ಪ ಬಂದ್ಬಿಟ್ಟು ಕೇಳಿದ್ ನನಗೆ, ನಿಮ್ಗೆ ಯಾರು ಹುಡುಗರ ಕಡೆ ನೆಂಟ್ರ? ನಾನು ಅಲ್ಲಿಂದ ವಾಪಸ್ ಹೊರಡ ಅಂತ ಲೆಕ್ಕ ಹಾಕಿದೆ. ಜಾತ್ರೆಯಲ್ಲಿ ಏನಾದ್ರು ತಗೊಳ್ಳಿಕ್ಕೆ ಉಂಟಾ? ಜಾತ್ರೆಯಲ್ಲಿ ನೋಡಿ, ಈಗ ಎಲ್ಲ ನಾವು ಅಂಗಡಿ ತೋರ್ಸಕ್ಕಾಗಲ್ಲ, ಯಾಕಂದ್ರೆ ಎಲ್ಲ ಜಾತ್ರೆಯಲ್ಲಿ ಇರುವಂತದ್ದೇ. ಹೌದು, ಎಲ್ಲ ಕೂಡ ಅಂತ ವಿಶೇಷ ಎಂತ ಇರೋದಿಲ್ಲ, ಮಾಮೂಲಿ ತಿಂಡಿ ಅದು ಸೂಪರ್. ನಮ್ಗೆ ಈಗ ಇದ್ರದ್ದು ಒಳಗಡೆ ತುಂಬಾ ಇತಿಹಾಸ ಇದೆ. ಹೌದೌದು, ಇದ್ರ ಬಗ್ಗೆ ಸ್ವಲ್ಪ ಲೇಟ್ ಆಗ್ತದೆ. ಅದು ಏನಂದ್ರೆ ಅವರು ತುಂಬಾ ಮಾಹಿತಿ ಕೊಡ್ತಾರೆ, ನಾವೇನಾದ್ರೂ ಹೇಳಿ ತಪ್ಪು ಆದ್ರೆ. ಹೌದು, ವಿಶೇಷ ಏನಂದ್ರೆ ಕಳೆದ 10ನೇ ತಾರೀಕಿಂದ ಇಲ್ಲಿ ಜಾತ್ರೋತ್ಸವ ನಡೀತಾ ಇದೆ. ಮತ್ತೆ ನಾವು ಬರ್ಲಿಕ್ಕೆ ಇಲ್ಲಿ ಮೈನ್ ಕಾರಣ ಅಂದ್ರೆ ನಮಗೊಬ್ಬರು ಪರಿಚಯಿಸ್ತಿದ್ದಾರೆ. ನಾವೆಲ್ಲಾದರೂ ಬೇರೆ ಒಂದು ಹೊರಗಡೆ ಹೋದರೆ ನಮ್ಗೆ ಅಲ್ಲೊಂದು ಸ್ಪಂದನೆ ಕೊಡುವಂಥ ಒಂದು ವ್ಯಕ್ತಿ ಸಿಕ್ಕಿದರೆ ನಮಗೆ ತುಂಬ ಖುಷಿ ಆಗ್ತದೆ. ಹಾಗೆ ಇವರು ಮೇಡಮ್ ಸಹನಾ ಅನುಷ್ ಅಂತೇಳಿ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಇವ್ರದ್ದೊಂದು ಪೇಜ್ ಇದೆ. ಒಂದ್ಸರಿ ಅಲ್ಲಿಗೆ ವಿಸಿಟ್ ಮಾಡಿ ನೋಡಿ ನೀವು. ನನಗಿಂತ ಮೊದಲೇ ನಿಮಗೆ ಇವ್ರದ್ದು ಪರಿಚಯ ಇರ್ತದೆ, ಆದರೂ ಕೂಡ ಇಲ್ಲ, ನಿಮ್ಮ ಪರಿಚಯ ಒಂದು ಮಾಡಿಕೊಡಿ ಮೇಡಮ್. ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ಬಾಳೆಹೊನ್ನೂರು ರಂಭಪುರಿ ಮಠ. ಇಲ್ಲಿ ಪೀಸ್ಫುಲ್ ಆಗಿರೋ ಪ್ಲೇಸು ನೀವು ನೋಡ್ಬೋದು. ಇಲ್ಲಿ ತುಂಬ ಚೆನ್ನಾಗಿದೆ. ಅಲ್ಲಿಗೆ ನಿಮ್ಮ 3 ಜನನೂ ವೆಲ್ಕಮ್ ಮಾಡ್ತೀನಿ ಚಾನಲ್ ಅವ್ರಿಗೆ, ಆ್ಯಂಡ್ ಆಲ್ ವ್ಯೂವರ್ಸ್ಗೂ ವೆಲ್ಕಮ್. ನಾನು ನಮ್ಮ ಮನೆ ಇಲ್ಲ ಬಾಳೆಹೊನ್ನೂರು, ಅಮ್ಮನ ಮನೆ ಬಾಳೆಹೊನ್ನೂರು, ತವ್ರ ಮನೆ ಇಲ್ಲಿ ಬಾಳೆಹೊನ್ನೂರು. ಹಾಗಾಗಿ ಈ ಪ್ಲೇಸ್ ನನಗೆ ತುಂಬ ಚಿರಪರಿಚಿತ ಅಂತ ಹೇಳ್ಬೋದು. ಗಂಡನ ಮನೆ ಕೂಳೂರು. ಈಗ ಸದ್ಯಕ್ಕೆ ಮುಂಚೆ ಲೆಕ್ಚರರ್ ಆಗಿದೆ, ಈಗ ಸದ್ಯಕ್ಕೆ ಇನ್ಸ್ಟಾಗ್ರಾಮ್ ಪೇಜ್ ಆ್ಯಂಡ್ ಯೂಟ್ಯೂಬಲ್ಲಿ ಸಮ್ ವೀಡಿಯೋಸ್ನ ಹಾಕ್ತೀನಿ. ಕ್ರಿಯೇಟರ್ ಆಗಿ ಜಸ್ಟ್ ಟೈಮ್ ಪಾಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಓಕೆ, ನೋಡಿ ಈಗ ಟೈಮ್ ಪಾಸ್ ಪರ್ಪಸ್ ಅಷ್ಟೇ ಮಾಡಿರೋದು. ಸುಮಾರು ಜನ ಕೇಳ್ತಿದ್ದಾರೆ ಮಿಲಿಯನ್ ಆಗಿದೆಯಲ್ಲ, ಏನು ದುಡ್ಡು ಬರುತ್ತೆ ಹಾಗೆ ಹೆಂಗೆ ಅಂತ. ದುಡ್ಡೇನೂ ಬರ್ತಿಲ್ಲ, ಜಸ್ಟ್ ಟೈಮ್ ಪಾಸಿಗೋಸ್ಕರ. ಇವ್ರದ್ದು ಒಂದೊಂದು ವೀಡಿಯೋಸ್ ಕೂಡ ಮಿಲಿಯನ್ ದಾಟ್ತಾ ಇದೆ. ಯಾಕಂದರೆ ಇವರ ವೀಡಿಯೋಸ್ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ. ಮಲೆನಾಡಿನ ಪ್ರತಿಯೊಂದು ಜಾತ್ರೆ ಆಗಿರ್ಬೋದು, ಮತ್ತು ನಮ್ಮ ಏನು ಕೃಷಿ ಎಲ್ಲ ಇರುತ್ತಲ್ಲ, ಮಲೆನಾಡು ಕಡೆ ಕೃಷಿ ಎಲ್ಲ, ಅದನ್ನು ಅಷ್ಟೇ ಅದ್ಭುತವಾಗಿ ನಾವೀಗ ನೋಡಿ ಯೂಟ್ಯೂಬ್ ಅಂದರೆ ಒಂದು 20-30 ನಿಮಿಷ ನಾವು ಮಾತಾಡ್ಕೊಂಡೇ ಕಾಲ ಕಳಿತೀವಿ. ಆ ಕಡೆ ಏನು ಹೇಳಿದ್ರು ಸಾಕಾಗಲ್ಲ ನಮಗೆ. ಬಟ್ ಇವರು ಬರೀ 60 ಸೆಕೆಂಡಲ್ಲಿ ಇಡೀ ಜಾತ್ರೆಯ ಚಿತ್ರಣವನ್ನು ತೋರಿಸ್ತಾರೆ. ಹಾಗೆ ಮಲೆನಾಡಿನ ಅಷ್ಟು ಸೊಬಗನ್ನು ಕೂಡ 60 ಸೆಕೆಂಡಲ್ಲಿ ತೋರಿಸ್ತಾರೆ ಮೇಡಮ್. ಅದಕ್ಕೊಂದು ರೀಸನ್ ಇವನೇ ನೋಡ್ತಿದ್ದೀರ, ಹಿಂಗೆ ಎಳಿತಿರ್ತಾನೆ. ಸೊ ನಾನು ಮ್ಯಾಕ್ಸಿಮಮ್ ಟೈಮ್ ಅವನಿಗೆ ಸ್ಪೆಂಡ್ ಮಾಡಬೇಕಾಗುತ್ತೆ. ನಂಗೆ ಸಿಗೋದೇ ಚೂರು ಟೈಮ್, ಅದರಲ್ಲಿ ಜಸ್ಟ್ ಕ್ಲಿಪ್ಪಿಂಗ್ಸ್ ಸೆಕೆಂಡ್ಸಲ್ಲಿ ಕ್ಲಿಪ್ಪಿಂಗ್ಸ್ನ ಕವರ್ ಮಾಡಿಬಿಟ್ಟು ಏನೋ ಒಂದು ವಿಡಿಯೋ ಮಾಡಿಬಿಟ್ಟು ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು. ಹೀಗೆ ಮುಂದುವರಿಲಿ. ಥ್ಯಾಂಕ್ ಯು, ನಿಮಗೂ ಆಲ್ ದ ಬೆಸ್ಟ್. ನಿಮ್ಮದು ಚಾನಲ್ ಚೆನ್ನಾಗಿ ಬರ್ತಿದೆ, ವಿಡಿಯೋಸ್ ಎಲ್ಲ ಚೆನ್ನಾಗಿ ಬರ್ತಿದೆ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಸ್ನ ಕೊಡಿ. ನಿಮ್ಮಂಥ ಸಹಕಾರ ಇದ್ದರೆ ಖಂಡಿತ ನಾವು ಕೊಡ್ತೀವಿ. ನಮ್ಮಂತ ಅಲ್ಲ, ಅದೇ ರೀಚ್ ಆದರೆ ಚೆನ್ನಾಗಿ ಆಗೇ ಆಗುತ್ತೆ. ಎಲ್ಲರೂ ಸಪೋರ್ಟ್ ಮಾಡೇ ಮಾಡ್ತಾರೆ. ಸೊ ಮಲೆನಾಡು ಯೂಶ್ವಲಿ ಏನು ಸುಮ್ಮನೆ ಹಾಗೆ ನೋಡೋಕ್ಕೆ ಚೆಂದ. ತುಂಬ ಅಭಿಮಾನಿಗಳಿದ್ದಾರೆ ನನಗೇನು ಆ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗಲೇ ಗೊತ್ತಾಗುತ್ತೆ.
ನಮ್ಮ ಮಲೆನಾಡವ್ರು ಅಲ್ಲದೆ ಹೊರಗಿನವ್ರಿಗೆ ಮಲೆನಾಡು ಅಂದರೆ ತುಂಬ ಇಷ್ಟ. ಬಟ್ ಅದನ್ನು ನಾವಿಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕು. ನಮ್ಮ ಸುತ್ತಮುತ್ತ ಇರೋ ಪ್ಲೇಸಸ್, ಈಗ ರಂಭಾಪುರಿ ಮಠ ಅನ್ನೋದು ಇನ್ನೂ ಅಷ್ಟೇನು ಎಕ್ಸ್ಪ್ಲೋರ್ ಆಗಿಲ್ಲ. ತುಂಬ ಜನ ಇಲ್ಲಿ ವಿಸಿಟ್ ಮಾಡಲ್ಲ, ಇನ್ನು ಎಕ್ಸ್ಪ್ಲೋರ್ ಮಾಡಬೇಕು. ಮುಂಚೆ ಕೂಡ ಯೂಟ್ಯೂಬರ್ಸ್ ಎಲ್ಲ ಬಂದು ಹೋಗ್ತಾರೆ, ಆದರೆ ರೀಚ್ ಕಡಿಮೆ ಇದೆ. ಅದು ರೀಚ್ ಆಗೋಂಗೆ ಮಾಡಿ. ಆಲ್ ದ ಬೆಸ್ಟ್. ಅದಕ್ಕೆ ಚೆನ್ನಾಗಿ ಬರಲಿ, ನಿಮ್ಮ ವಿಡಿಯೋ ಚೆನ್ನಾಗಾಗಲಿ ಅಂತ ಹೇಳ್ತೀನಿ. ಓಕೆ ಮೇಡಮ್, ಇವಾಗ ನೆಕ್ಸ್ಟ್ ಇನ್ನು ಇನ್ಫಾರ್ಮೇಷನ್ಗೋಸ್ಕರ ನಿಮಗೆ ಇವರು ವಿನೋದ್ ಕುಲಕರ್ಣಿ ಅವರು ಎಲ್ಲ ಅರೇಂಜ್ ಮಾಡಿದ್ದಾರೆ. ಅಲ್ಲಿ ಕಮಿಟಿಯವ್ರನ್ನ ಎಲ್ಲ ಮಾತಾಡಿಸ್ತಾರೆ. ಎಲ್ಲ ಮಾತಾಡ್ಕೊಂಡು ಚೆನ್ನಾಗಿ ವಿಡಿಯೋ ಮಾಡ್ಕೊಂಡು ಹೋಗಿ. ಆಲ್ ದ ಬೆಸ್ಟ್. ಬಾಳೆಹೊನ್ನೂರು ಅನ್ನುವಂಥ ಒಂದು ಪ್ರಕೃತಿಯ ಮಡಿಲಿನಲ್ಲಿ ಸುಂದರವಾಗಿರುವಂಥ ಒಂದು ವಾತಾವರಣಕ್ಕೆ ನಾವು ಬಂದಿದ್ದೀವಿ. ಸಂತು ನಾನು ಒಬ್ಬರನ್ನ ಪರಿಚಯ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಇಲ್ಲಿ ಆಡಳಿತ ಮಂಡಳಿಯ ಒಂದು ವ್ಯವಸ್ಥಾಪಕರಾಗಿರ್ಬೋದು ಅಂತ. ಸರ್, ಈಗ ನಿಮ್ಮ ಪರಿಚಯವನ್ನು ಮಾಡಿಕೊಡಿ. ಚಂದ್ರಶೇಖರಯ್ಯ ಇಲ್ಲಿ ಪೀಠದ ವ್ಯವಸ್ಥಾಪಕರು. ಈ ಪೀಠಕ್ಕೆ ಬಾಳೆಹೊನ್ನೂರು ಮತ್ತು ರಂಭಾಪುರಿ ಪೀಠ ಅಂತ ಕರೀತಾರೆ. ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಬಾಳು ಹೊನ್ನಾಗಲಿ ಅಂತ ಅರಸಿದ್ರಂತೆ ಗುರುಗಳು. ಆದ್ದರಿಂದ ಇದಕ್ಕೆ ಬಾಳೆಹೊನ್ನೂರು ಎಂಬ ಹೆಸರು ಬಂದಿದೆ. ಇವಾಗ ಭಕ್ತರಿಗೆ ಗುರುಗಳು ಬಾಳು ಹೊನ್ನಾಗಲಿ ಅಂತ ಅರಸಿದ್ರಂತೆ. ಅದನ್ನು ಕನ್ನಡದಲ್ಲಿ ಬಾಳೆಹೊನ್ನೂರು ಅಂತ ಕರೀತಾ ಇದ್ದಾರೆ. ಇದು ಸಂಸ್ಕೃತದಲ್ಲಿ ರಂಭಾಪುರಿ ಅಂತ ಕರೀತಾರೆ. ರಂಭಾ ಎಂದರೆ ಬಾಳೆ, ಪುರ ಅಂದರೆ ನಗರ, ಊರು ಎಂಬ ಅರ್ಥ ಕೊಡ್ತಾ ಇದೆ. ಈ ಬಾಳೆಹೊನ್ನೂರಿಗೆ ರಂಭಾಪುರಿ ಅಂತ ಕರೀತಾ ಇದ್ದರು. ಇಲ್ಲಿ ರೇಣುಕಾಚಾರ್ಯರ ಮೂಲ ಪೀಠ ಇರುವುದರಿಂದ ಇದನ್ನು ರಂಭಾಪುರಿ ಪೀಠ ಅಂತ ಕರೀತಾರೆ. ಒಂದು ವೀರೇಶ್ವರ ಧರ್ಮದಲ್ಲಿ 5 ಪೀಠಗಳು ಪ್ರಮುಖ ಪೀಠಗಳು. ಇವುಗಳಿಗೆ ಪಂಚಪೀಠಗಳು ಅಂತ ಕರೀತಾರೆ. ರಂಭಾಪುರಿ, ಉಜ್ಜಯಿನಿ, ಕೇದಾರ, ಶ್ರೀಶೈಲ ಹಾಗೂ ಕಾಶಿ ಎಂಬ ಪಂಚಪೀಠಗಳಲ್ಲಿ ಪ್ರಥಮ ಪೀಠ ಈ ರಂಭಾಪುರಿ ಪೀಠ. ಈ ಪೀಠವನ್ನು ಸ್ಥಾಪನೆ ಮಾಡಿದಂಥ ಮೂಲ ಗುರುಗಳು ಆದಿ ಜಗದ್ಗುರು ರೇಣುಕಾಚಾರ್ಯ ಭಗವತ್ಪಾದರು. ಈ ಜಗದ್ಗುರು ರೇಣುಕಾಚಾರ್ಯ ಭಗವತ್ಪಾದರು ಆಂಧ್ರ ಪ್ರದೇಶದಲ್ಲಿರುವ ಕೊಲ್ಲನುಪಾಕಿ ಸೋಮನಾಥ ಲಿಂಗದಿಂದ ಉದ್ಭವಿಸಿ ನಾಡಿನ ಬೇರೆ ಬೇರೆ ಭಾಗಗಳಲ್ಲಿ ತಪಸ್ಸನ್ನು ಮಾಡಿ ನಾಡಿನ ಮಧ್ಯೆ ಸಂಚರಿಸಿ ಇಲ್ಲಿ ಬಂದು ಭದ್ರಾ ನದಿ ದಡದಲ್ಲಿರ್ತಕ್ಕಂಥ ಈ ಮಲಯಾಚಲ ತಪೋಭೂಮಿಯಲ್ಲಿ ತಪಸ್ಸನ್ನು ಗೈದು ಈ ಪೀಠವನ್ನು ಸ್ಥಾಪನೆ ಮಾಡಿ ಇದಕ್ಕೆ ರಂಭಾಪುರಿ ಅಂತ ನಾಮಕರಣ ಮಾಡಿದರು. ಇದೇ ಜಗದ್ಗುರು ರಂಭಾಪುರಿ ವೀರಸಿಂಹಾಸನ ಮಹಾಪೀಠ. ಈ ಕ್ಷೇತ್ರಕ್ಕೆ ಬಂದಿದ್ದೀರಿ. ಈ ಕ್ಷೇತ್ರದ ಪರಿಚಯವನ್ನೆಲ್ಲ ಒಳಗಡೆ ಭಾಗದಲ್ಲಿ ಮಾತಾಡೋಣ. ಸರ್, ಇದು ತೇರಿದೆಯಲ್ಲ ಎರಡು, ಇಲ್ಲಿ ಪ್ರತಿ ವರ್ಷ ಪದ್ಧತಿಯಂತೆ ಶ್ರೀ ಪೀಠದ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಅಂದರೆ ರೇಣುಕಾಚಾರ್ಯ ಜಯಂತಿ ಮತ್ತು ಕ್ಷೇತ್ರನಾಥ ವೀರಭದ್ರ ಸ್ವಾಮಿ ರಥೋತ್ಸವ ನಡೆಯುತ್ತೆ. ಫಾಲ್ಗುಣ ಶುದ್ಧ ತ್ರಯೋದಶದ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಬರುತ್ತೆ. ಮತ್ತು ಅದಕ್ಕಿಂತ ಒಂದು ದಿವಸ ಪೂರ್ವದಲ್ಲಿ ಕ್ಷೇತ್ರನಾಥ ವೀರಭದ್ರ ಸ್ವಾಮಿ ಚಿಕ್ಕ ರಥೋತ್ಸವ, ನಂತರದಲ್ಲಿ ರೇಣುಕಾಚಾರ್ಯ ಜಯಂತಿ ದೊಡ್ಡ ರಥೋತ್ಸವ ಆಗುತ್ತೆ. ಇದು ನಿನ್ನೆ ಮುಗಿದಿದೆ. ನಿನ್ನೆ ಜಾತ್ರೋತ್ಸವದ್ದು ಇದೆಲ್ಲ ಮುಗಿದಿದೆ. ಮೊದಲನೇ ದಿವಸ 5 ದಿವಸ ನಡೆದಿದೆ ಈ ವರ್ಷದಲ್ಲಿ. ಮೊದಲನೇ ದಿವಸ ಧ್ವಜಾರೋಹಣ ಮತ್ತು ಹರಿದ್ರ ಲೇಪನ. ಎರಡನೇ ದಿವಸದಲ್ಲಿ ಜಗದ್ಗುರು ಶ್ರೀ ವೀರಭದ್ರ ಸ್ವಾಮಿ ಚಿಕ್ಕ ರಥೋತ್ಸವ. ಮೂರನೇ ದಿವಸದಲ್ಲಿ ಜಗದ್ಗುರು ರೇಣುಕಾಚಾರ್ಯ ಜಯಂತಿ. ನಾಲ್ಕನೇ ದಿವಸದಲ್ಲಿ ಇವತ್ತು ವಸಂತೋತ್ಸವ ಅಂತ ಮಾಡ್ತೀವಿ. ಅಂದರೆ ವನಭೋಜನ, ಸಂಜೆ ಕೆಂಡಾರ್ಚನೆ, ನಾಳೆ ಸ್ವರ್ಗೀಯ ಸಮಾರಾಧನೆ ಭದ್ರಾ ನದಿಯಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಆಗಿದೆ. ಒಳಗೆ ಇದಿವಾಗ ಮಹಾದ್ವಾರ ಅಲ್ಲ ಸರ್? ಈ ಕ್ಷೇತ್ರದ ಈ ಜಯಂತಿ ಮಹಾದ್ವಾರ ಇದೆ, ಮುಖ್ಯ ಮಹಾದ್ವಾರ. ಅಲ್ಲೊಂದು ಪೀಠ ಏನೋ ಕಾಣ್ತಾ ಇದೆ, ಅದು ಗುರುಗಳು ಕೊಡ್ತಕ್ಕಂಥದ್ದು. ಈಗ ಗುರುಗಳು ಕೊಡ್ತಾರೆ. ವೇದಿಕೆ ಸಮಾರಂಭಗಳಿದ್ದಾಗ ಮಾತ್ರ ಇಲ್ಲಿ ಬರುವಂಥದ್ದು ಅಥವಾ ನಿತ್ಯದಲ್ಲಿ ದರ್ಶನ ಕೊಡ್ತಕ್ಕಂಥದ್ದು ಬೇರೆ ಅವ್ರ ಸಿಂಹಾಸನ ಒಳಗಡೆ ಇರ್ತಾರೆ, ಕೊಡ್ತಕ್ಕಂಥ ಪೀಠ ಇರುತ್ತೆ. ಇದು ವೇದಿಕೆ, ಈ ಧಾರ್ಮಿಕ ಕಾರ್ಯಕ್ರಮ ರೇಣುಕಾಚಾರ್ಯ ಜಯಂತಿ ಪ್ರಯುಕ್ತ ಇಲ್ಲಿ ಕೊಡ್ತಕ್ಕಂಥ ಸಿಂಹಾಸನ ಅಷ್ಟೇ. ಇದು ಅವರ ಪೀಠ. ಇದು ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಪ್ರಯುಕ್ತ ತಯಾರಾಗಿರ್ತಕ್ಕಂಥ ಧರ್ಮ ಪೀಠ ಇದೆ. ಇದು ಜಯಂತಿ ಸಂದರ್ಭದಲ್ಲಿ ಮಾತ್ರ, ಅದರ ಈ ಕಾರ್ಯಕ್ರಮದಲ್ಲಿ ಮಾತ್ರ ಇಲ್ಲಿ ಕೊಡ್ತಾರೆ. ಬಾಕಿಯಿಂದ ನಿತ್ಯ ದರ್ಶನ ಒಳಗಡೆ ಕೊಡ್ತಕ್ಕಂಥ ಪೀಠ ಬೇರೆ ಇದೆ. ಇದು ಜಾತ್ರೆ ಧಾರ್ಮಿಕ ಕಾರ್ಯಕ್ರಮ. ಇವತ್ತು ಈ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಇರ್ತಕ್ಕಂಥದ್ದು. ಈಗ ನಿನ್ನೆ ಏನು ಕಾರ್ಯಕ್ರಮಗಳು ನಡೆದಿದೆ ಸರ್ ಇಲ್ಲಿ? ನಿನ್ನೆ ಜಗದ್ಗುರು ರೇಣುಕಾಚಾರ್ಯ ಪ್ರಶಸ್ತಿ ಪ್ರದಾನ, ಇವತ್ತು ಸಮಾರೋಪ ಸಮಾರಂಭ ಇರ್ತಕ್ಕಂಥದ್ದು. ಇಲ್ಲಿ ವೇದಿಕೆ ಕಾರ್ಯಕ್ರಮ ಇವತ್ತೇ ಮುಗಿದಿದೆ ಜಯಂತಿ ಪ್ರಯುಕ್ತ. ಓಕೆ. ನೋಡಿ, ನಾವಿಲ್ಲಿಗೆ ಫಸ್ಟ್ ಟೈಮ್ ಬರ್ತಾ ಇರೋದಲ್ಲ ಸಂತ, ನಮಗೆ ಅಷ್ಟೊಂದಾಗಿ ಮಾಹಿತಿಗಳು ಗೊತ್ತಿರಲ್ಲ. ಹಾಗಾಗಿ ಎಲ್ಲ ಮಾಹಿತಿಗಳನ್ನ ಕೊಡ್ತಾ ಹಾಗೆ ನಮ್ಮನ್ನು ಒಳಗೆ ಕರ್ಕೊಂಡು ಹೋಗ್ತಾರೆ ಇವರು. ಹೋಗುವ ಪೀಠ ದರ್ಶನ ಮಾಡೋಣ. ರಂಭಾಪುರಿ ವೀರಸಿಂಹಾಸನ ಮಹಾಸಂಸ್ಥಾನ ಪೀಠದ ಮೂಲ ಯುಗ ಪುರುಷರು. ಈ ಪೀಠವನ್ನು ಸ್ಥಾಪನೆ ಮಾಡಿದಂಥ ಮೂಲ ಗುರುಗಳು ಆದಿ ಜಗದ್ಗುರು ರೇಣುಕಾಚಾರ್ಯರ ಮೂಲ ಗದ್ದಿಗೆ. ಈ ಜಗದ್ಗುರು ರೇಣುಕಾಚಾರ್ಯನ ಮೊದಲುಗೊಂಡು ಈ ಒಂದು ಭವ್ಯ ಪರಂಪರೆಯಲ್ಲಿ 120 ಜಗದ್ಗುರುಗಳ ಈ ಪೀಠವನ್ನು ಆರೋಹಣ ಮಾಡೋಗಿದ್ದಾರೆ. ಇವಾಗಿರ್ತಕ್ಕಂಥ ಪ್ರಸ್ತುತ ಜಗದ್ಗುರುಗಳ ಪೀಠಕ್ಕೆ 121ನೇ ಜಗದ್ಗುರುಗಳು ಜಗದ್ಗುರು ಪ್ರಸನ್ನ ರೇಣುಕ ವೀರ ಸೋಮೇಶ್ವರ ಶಿವಾಚಾರ್ಯ ಭಗವತ್ಪಾದರು. ಮೂಲ ಪೀಠ ರಂಭಾಪುರಿ ಪೀಠ. 5 ಪಂಚಪೀಠಗಳಲ್ಲಿ ಮೊದಲನೇ ಪೀಠ. ರಂಭಾಪುರಿ, ಉಜ್ಜಯಿನಿ, ಕೇದಾರ, ಶ್ರೀಶೈಲ ಹಾಗೂ ಕಾಶಿ ಎಂಬ ಪಂಚಪೀಠಗಳಲ್ಲಿ ಪ್ರಥಮ ಪೀಠ ಈ ರಂಭಾಪುರಿ ಪೀಠ. ರಂಭಾಪುರಿ ವೀರಸಿಂಹಾಸನ ಪೀಠ, ಉಜ್ಜಯಿನಿ ಸದ್ಧರ್ಮ ಸಿಂಹಾಸನ ಪೀಠ, ಕೇದಾರ ವೈರಾಗ್ಯ ಸಿಂಹಾಸನ ಪೀಠ, ಶ್ರೀಶೈಲ ಸೂರ್ಯ ಸಿಂಹಾಸನ ಪೀಠ ಹಾಗೂ ಕಾಶಿ ಜ್ಞಾನ ಸಿಂಹಾಸನ ಪೀಠ. ಈ 5 ಪೀಠಗಳಲ್ಲಿ ಪ್ರಥಮ ಪೀಠ ಈ ರಂಭಾಪುರಿ ಪೀಠ.
ಸರ್ ಮತ್ತು ಇದಕ್ಕೆ ಒಂದು ತಪೋಜಾಗ ಅಂತ ಹೇಳ್ತಾರಲ್ಲ, ಹೌದು 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 ಸರ್ ಅದು ಇದಕ್ಕೆ ಈ 5 ಪೀಠಗಳು ಶಕ್ತಿ ಪೀಠಗಳು. ಇದಕ್ಕೆ ತನ್ನದೇ ಆದ ಇತಿಹಾಸ ಹೊಂದಿರತಕ್ಕಂಥ, ಧಾರ್ಮಿಕ ಇತಿಹಾಸ ಹೊಂದಿರತಕ್ಕಂಥ ಶಕ್ತಿ ಪೀಠಗಳಲ್ಲಿ ಪ್ರಥಮ ಪೀಠ ರಂಭಾಪುರಿ ಪೀಠ. ವೀರ, ನಂದಿ, ಭೃಂಗಿ, ಸ್ಕಂದ, ಋಷಭ ಅಂತೇಳಿ 5 ಸೂತ್ರ ಗೋತ್ರಗಳು, 5 ಸಿಂಹಾಸನಗಳಿದೆ. ವೀರ ಸಿಂಹಾಸನ, ಸದ್ಧರ್ಮ ಸಿಂಹಾಸನ, ವೈರಾಗ್ಯ ಸಿಂಹಾಸನ, ಶ್ರೀಶೈಲ ಸೂರ್ಯ ಸಿಂಹಾಸನ, ಕಾಶಿ ಜ್ಞಾನ ಸಿಂಹಾಸನ ಅಂತ 5 ಸಿಂಹಾಸನಗಳಲ್ಲಿ ಇದು ವೀರ ಸಿಂಹಾಸನ. ಈ ವೀರ ಸಿಂಹಾಸನಕ್ಕೆ ಕ್ಷೇತ್ರನಾಥ ಹಾಗೂ ಗೋತ್ರಪುರುಷ ಶ್ರೀ ವೀರಭದ್ರ ಸ್ವಾಮಿ ಗೋತ್ರಪುರುಷನಾಗಿದ್ದಕ್ಕೆ ಈ ವೀರ ಸಿಂಹಾಸನ ಮಹಾಪೀಠ ಅಂತ ಹೇಳ್ತಾರೆ. ಇಲ್ಲಿ ಈ ಪೂಜೆಗೊಳ್ತಕ್ಕಂಥ ಕ್ಷೇತ್ರ ವೀರಭದ್ರ ಸ್ವಾಮಿ ಇರ್ತಾರೆ. ಈ ಮುಂದಿನ ದಿನದಲ್ಲಿ ವೀರಭದ್ರ ಸ್ವಾಮಿ ಪರಿಚಯ ಮಾಡಿಕೊಡ್ತೀನಿ. ಇವಾಗ ಇಲ್ಲಿಗೂ ಪ್ರತಿನಿತ್ಯ ಪೂಜೆಗಳು ನಿತ್ಯ ರುದ್ರಾಭಿಷೇಕ ತ್ರಿಕಾಲದಲ್ಲಿ ಪೂಜೆ ಇರ್ತಕ್ಕಂಥ. ಜಗದ್ಗುರು ರೇಣುಕಾಚಾರ್ಯರು ಕೊಲ್ಲಿಪಾಕಿ ಸೋಮನಾಥ ಲಿಂಗದಿಂದ ಉದ್ಭವಿಸಿದರು. ಲಿಂಗೋದ್ಭವ ರೇಣುಕಾಚಾರ್ಯರು ಅವರು ಉದ್ಭವಿಸಿ ಈ ಭೂಮಂಡಲದಲ್ಲಿ 1400 ವರ್ಷಗಳ ಕಾಲ ಇದ್ದರು. ಅಂದರೆ ಗೋಚರವಾಗಿ 700 ವರ್ಷ ಮತ್ತು ಅಗೋಚರವಾಗಿ 700 ವರ್ಷಗಳ ಕಾಲ ಇದ್ದರು. ಅವರು ಇದ್ದಂಥ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ರೇಣುಕಾಚಾರ್ಯ ನವಲೇಲೆಗಳು ಸರ್ ಅದೀಗ ಲಿಂಗದಿಂದ ಉದ್ಭವ ಆಗಿರತಕ್ಕಂಥ ಲಿಂಗೋದ್ಭವ ರೇಣುಕಾಚಾರ್ಯರು ಇಲ್ಲಾಗಿ ಬರೆದನು. ಇಲ್ಲಿ ಅಪ್ಪಣೆಯಂತೆ ಶ್ರೀ ಕೊಲ್ಲಿಪಾಕಿ ಸೋಮನಾಥ ಲಿಂಗದಿಂದ ಜಗದ್ಗುರು ರೇಣುಕಾಚಾರ್ಯರು ಅವತರಿಸಿದರು. ಲಿಂಗಾವತಾರ ಲಿಂಗೋದ್ಭವ, ಹೌದು ಲಿಂಗೋದ್ಭವ ರೇಣುಕರು. ಇಲ್ಲಿ ಜಗದ್ಗುರು ರೇಣುಕಾಚಾರ್ಯ ಅಗಸ್ತ್ಯ ಮಹಾಮುನಿಗೆ ಶಿವತತ್ವವನ್ನು ಉಪದೇಶ ಮಾಡಿರ್ತಕ್ಕಂಥದ್ದು. ಹೀಗೆ ಅವರು ಇವೆಲ್ಲ ರೇಣುಕಾಚಾರ್ಯ ನವಲಿ. ಜಗದ್ಗುರು ರೇಣುಕಾಚಾರ್ಯರು ಆದಿಶಂಕರಾಚಾರ್ಯರಿಗೆ ಚಂದ್ರಮೌಳೇಶ್ವರ ಲಿಂಗವನ್ನು ಅನುಗ್ರಹಿಸಿರ್ತಕ್ಕಂಥದ್ದು ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ಇದಕ್ಕೆ ಕುರುವಾಗಿ ಗುರುವಂಶ ಕಾವ್ಯದಲ್ಲಿ ಉಲ್ಲೇಖ ಇದೆ. ಸರ್ ಇದು ಇಲ್ಲಿ ಒಂದು ಮಹಾಸ್ವಾಮಿಗಳು ಇವರು 119ನೇ ಪೀಠಾಧಿಪತಿಗಳು ಜಗದ್ಗುರು ವೀರ ಗಂಗಾಧರ ಶಿವಾಚಾರ್ಯರು ಅಂತೇಳಿ 119ನೇ ಗುರುಗಳು. ಜಗದ್ಗುರು ವೀರ ಗಂಗಾಧರ ಶಿವಾಚಾರ್ಯ ಅಂತ ತುಂಬ ವೈರಾಗ್ಯ ಮೂರ್ತಿಗಳು, ಭಾಳ ತಪೋನಿಷ್ಠರು. ಇವ್ರ ಬಗ್ಗೆ ಅಲ್ಲಿ ಮುಂದೆ ಪೀಠದ ಪರಿಚಯ ಮಾಡಿಕೊಡ್ತಾರೆ. ಇನ್ನು ಒಲೆ ಹೇಳೋದನ್ನು ಸರ್ ಇದ್ರದ್ದು ಒಂದು ಸ್ವಲ್ಪ ಹೇಳ್ಬೋದಾ? ರೇಣುಕರು ಇದು ಲಿಂಗದಿಂದ ಉದ್ಭವ ಆಗಿರತಕ್ಕಂಥ ರೇಣುಕರ ವಿಗ್ರಹ. ಒಳಗಡೆ ಏನು ಮೂಲ ವಿಗ್ರಹ ಇದೆಯಲ್ಲ ಅದೇ ಸೇಮ್. ಇದು ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಇದು ಮಾಡಲಿಲ್ಲ ಅಂತಂದರೆ ಪೀಠದ ಪರಿಸರದಲ್ಲಿ ಪ್ರಸ್ತುತ ಜಗದ್ಗುರು ಇಚ್ಛೆ ಒಂದು ಅಪೇಕ್ಷೆ ಏನಿದೆ ಅಂದರೆ ಜಗದ್ಗುರು ರೇಣುಕಾಚಾರ್ಯರ 51 ಅಡಿ ಎತ್ತರದ ಶಿಲಾಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ಕೈಗೊಂಡಿದ್ದಾರೆ. 51 ಅಡಿ ಅದು ಈಗಾಗಲೇ ಅದು ಕಟ್ಟಡ ನಡೆದಿದೆ ನಿರ್ಮಾಣ. ಭಕ್ತರ ಸಹಕಾರದಿಂದ, ಸರ್ಕಾರ ಸಹಕಾರದಿಂದ ತುಂಬ ವಿಶೇಷ ಇರತಕ್ಕಂಥ 50 ನಡೆದಿದ್ದಕ್ಕಂಥ ಮೇಲೆ ಕೆಲಸ. ಇವೆಲ್ಲ ಈ ಪೀಠದ ಹಿಂದಿನ ಪೂರ್ವಾಚಾರ್ಯರು. ಪಂಚಾಕ್ಷರ ಶಿವಾಚಾರ್ಯರು, ಶಿವಾನ ಜಗದ್ಗುರು, ವೀರ ಗಂಗಾಧರ ಜಗದ್ಗುರು, ರುದ್ರಮುನಿ ಶಿವಾಚಾರ್ಯ ಈ ಪೀಠದ ಪರಂಪರೆ ಅಂತವರು ಅದನ್ನು ಬಿಡುಗಡೆ ಮಾಡ್ಕೊಂಡ್ಬಿಡಿ. ಸರ್ ಇದು ಪಲ್ಲಕ್ಕಿ, ಇದು ಇಲ್ಲಿ ನಡೀತಕ್ಕಂಥ ಉತ್ಸವ ಸಂದರ್ಭದಲ್ಲಿ ಆ ಉತ್ಸವ ಮೂರ್ತಿಯಿಂದ ಕೊಂಡೊಯ್ತಕ್ಕಂಥದ್ದು ಪಲ್ಲಕ್ಕಿ. ವಿಶೇಷವಾಗಿ ಗುರು ಕೊಡ್ತಕ್ಕಂಥ ಪಲ್ಲಕ್ಕಿ, ಅಡ್ಡ ಪಲ್ಲಕ್ಕಿ ಬೇರೆ ಇದೆ. ಈ ಕ್ಷೇತ್ರದಲ್ಲಿ ರೇಣುಕರಾಗಲಿ ವೀರಭದ್ರ ಉತ್ಸವ ಮಾಡಿ ಆ ಉತ್ಸವ ಮೂರ್ತಿಯನ್ನು ಕೊಂಡೊಯ್ತಕ್ಕಂಥ ಪಲ್ಲಕ್ಕಿ ಇದು. ಹಾಂ, ಗುರುಗಳು ಕೊಡ್ತಕ್ಕಂಥ ಪಲ್ಲಕ್ಕಿ, ಅಡ್ಡ ಪಲ್ಲಕ್ಕಿ ಅದು ಬೇರೆ ಇರ್ತಕ್ಕಂಥದ್ದು. ಅದಿದೆ ಆ ಗುರುಗಳು ಕೊಡ್ತ ಎಲ್ಲ ವಿಶೇಷ. ಅಲ್ವನ ವೀರಭದ್ರ ಸ್ವಾಮಿಗೆ ಹೋಗೋಣ, ಅಲ್ಲಿ ವಿಶೇಷ ಇದೆ, ಅದನ್ನು ಹೇಳ್ಬಿಡ್ತೀನಿ ನೋಡ್ರಿ. ಈಗ ಕ್ಷೇತ್ರನಾಥ ವೀರಭದ್ರ ಸ್ವಾಮಿ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾರೆ. ಇಲ್ಲಿಯ ಮೂಲ ದೇವರು ಇದು ಕೆಂಡರ್ಚನೆಗೆ ಹೋಗಿ ಬರ್ತಾ ಇರುವಂಥದ್ದು. ನೋಡಿ, ವೀರಭದ್ರ ಸ್ವಾಮಿಯ ಕೆಂಡರ್ಚನೆ ಆಗಿ ಬರ್ತಾ ಇರುವಂಥದ್ದು. ಸರ್, ಈಗ ಇಲ್ಲಿಯ ಮೂಲ ದೇವರು ಈಗ ವೀರಭದ್ರ ಸ್ವಾಮಿ. ರಂಭಾಪುರಿ ಪೀಠದ ಕ್ಷೇತ್ರನಾಥ ಹಾಗೂ ಗೋತ್ರಪುರುಷ ಶ್ರೀ ವೀರಭದ್ರ ಸ್ವಾಮಿ. ಈ ದೇವಾಲಯ ತುಂಬ ಪ್ರಾಚೀನವಾದ ದೇವಾಲಯ. ಪುರುಷನು ಏನು ದರ್ಶನ ಮಾಡ್ತಾ ಇದ್ವಿ, ಇದು ಕ್ಷೇತ್ರನಾಥ ಶ್ರೀ ವೀರಭದ್ರ ಸ್ವಾಮಿ. ಸರ್, ಈಗ ಇದು ಚೋಳರ ಕಾಲದಲ್ಲಿ ಆಗಿರುವಂಥದ್ದು.
ಜೀರೋ ಮೆಮೊರಿ ಸರ್. ಜಗದ್ಗುರು ರೇಣುಕಾಚಾರ್ಯ ಜಯಂತಿಯ ದಿನದಂದು ರೇಣುಕಾಚಾರ್ಯ ಉತ್ಸವ ಮೂರ್ತಿ ಇದು ಉತ್ಸವ ಮೂರ್ತಿ. ಇದು ಉತ್ಸವ ಮೂರ್ತಿ. ಅಲ್ಲಿ ದರ್ಶನ ಮಾಡಿದ್ದು ಮೂಲ ಪೀಠ. ಇದು ಉತ್ಸವ ಮೂರ್ತಿ ಅಂದರೆ ಇದನ್ನು ನಾವು ರಥೋತ್ಸವದಲ್ಲಿ ಇದನ್ನು ಇಟ್ಟು ರಥ ತೇರಿಳಿತೇವೆ. ಇದು ಎಲ್ಲಿ ತನಕ ಹೋಗುತ್ತೆ ಸರ್ ಇವಾಗ ರಥ ಅಂತ ಹೇಳ್ತಾರಲ್ಲ? ಮೂಲ ಮಠ ಅಂತದಲ್ಲಿ ಅದು ಅಲ್ಲಿ ಮೇಲೆ ಪಾದಗಟ್ಟೆ ಅಂತ ಅಲ್ಲಿವರೆಗೂ ಬರುತ್ತೆ. ಇದು ವರ್ಷವಿಡೀ ಇದು ಈ ಒಳಭಾಗದಲ್ಲಿರುತ್ತೆ. ಇದು ವೀರಭದ್ರ ಸ್ವಾಮಿ ಮತ್ತು ಭದ್ರಕಾಳಿಯ ಇದು ಮೂರ್ತಿಗಳು ಪ್ರಾಚೀನ ಕಾಲದಲ್ಲಿ. ಇವಾಗ ಎಲ್ಲಿ ವೀರಭದ್ರ ಇರ್ತಾರೋ ಅಲ್ಲಿ ಭದ್ರಕಾಳಿ ನೆಲೆಗೊಂಡಿರ್ತಕ್ಕಂಥ, ಭದ್ರಕಾಳಿ ಸಹಿತ ವೀರಭದ್ರ ಸ್ವಾಮಿ ನೆಲೆಗೊಂಡಿರ್ತಕ್ಕಂಥನು, ಭದ್ರಕಾಳಿ ಸಮೇತ ವೀರಭದ್ರನ ಪೂಜೆಗೊಳ್ತಕ್ಕಂಥನು ಭದ್ರಕಾಳಿ ವೀರಭದ್ರ ಸ್ವಾಮಿ. ಇದು ವೀರಭದ್ರ ಸ್ವಾಮಿ ಉತ್ಸವ ಮೂರ್ತಿ. ಇದು ಪಲ್ಲಕ್ಕಿಯನ್ನು ಉತ್ಸವ ಮಾಡ್ತೀವಿ, ರಥೋತ್ಸವ ಮಾಡ್ತೀವಿ, ಅವಾಗ ಈ ಉತ್ಸವ ಮಾಡ್ತಿರ್ತೀವಿ. ಇದು ವೀರಭದ್ರ ಸ್ವಾಮಿ ಉತ್ಸವ ಪಲ್ಲಕ್ಕಿ, ಅದು ರೇಣುಕಾಚಾರ್ಯ ಉತ್ಸವ ಮೂರ್ತಿ. ಈ ವಿಗ್ರಹಗಳು ದೇವಾಲಯದಲ್ಲಿ ಇರ್ತಾವೆ, ಪ್ರಾಚೀನ ವಿಗ್ರಹಗಳು. ಮತ್ತು ಇದು ದೇವಸ್ಥಾನ ಬಂದ್ಬಿಟ್ಟು ರಥಕ್ಕೆ ತಗೊಂಡೋಗಿ ಉತ್ಸವ ಮಾಡುವಂಥ ಇದೇ ಮೂರ್ತಿ. ಅದು ರೇಣುಕಾಚಾರ್ಯ ಉತ್ಸವ ಮೂರ್ತಿ ಅಂತ ಹೇಳಿದ್ರಲ್ಲ, ಇದು ವೀರಭದ್ರ ಸ್ವಾಮಿ ಉತ್ಸವ ಮೂರ್ತಿ. ಇದು ವೀರಭದ್ರ ಸ್ವಾಮಿ ಉತ್ಸವ ಮೂರ್ತಿ. ಇದು ನಂದಿ ಬಗ್ಗೆ ಹೇಳ್ತೇನೆ, ಇಲ್ಲಿ ಬನ್ನಿ ಸರ್. ಈಗ ಇದು ದೇವಸ್ಥಾನ ಬಂದ್ಬಿಟ್ಟು ಚೋಳರ ಕಾಲದಲ್ಲಿ. ಹೌದು, ಪ್ರಾಚೀನ ದೇವಾಲಯ. ಉದ್ಭವ ನಂದಿ ಮತ್ತು ಅರಕೆಯ ನಂದಿ ಅಂತ ಕರಿತಾ ಇದ್ದಾರೆ. ಇವಾಗ ಅವಾಗ ಹೇಳಿದ್ರಲ್ಲ ಅದೇ ನಂದಿ. ಹೌದು. ಇದು ಕೆತ್ತಲಾರದೆ ತನ್ನಚೆಗೆ ತಾನೇ ಮುಂದೆ ಬೆಳೆದು ಬರ್ತಾ ಇರುವುದರಿಂದ, ಅಂದರೆ ಈ ಪೀಠದ ಪರಂಪರೆಯಲ್ಲಿ ಬಂದಂಥ ಜಗದ್ಗುರು ಭೂಗರ್ಭ ಸಂಜಾತ ರುದ್ರಮುನಿ ಶಿವಾಚಾರ್ಯರು ಅವ್ರ ಹಿಂದಿನಂತೆ ದೇವಾಲಯಕ್ಕೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಶಿಲ್ಪಿಗಳು ಆ ಕಂಬದಲ್ಲಿ ನಂದಿ, ಆ ಕಂಬದಲ್ಲಿ ಗಣಪತಿ, ಈ ಕಂಬದಲ್ಲಿ ಹಂಸವನ್ನು ಕೆತ್ತಿದ್ರು. ಈ ಒಂದು ಕಂಬದಲ್ಲಿ ಮಾತ್ರ ಖಾಲಿದ್ದು. ಅದು ಪೂಜ್ಯ ಗುರುಗಳ ಗಮನಕ್ಕೆ ಬಂದಾಗ ಅವರು ತಮ್ಮ ಅಮೃತಾಸ್ತ್ರದಿಂದ ನಂದಿಯ ರೇಖಾಚಿತ್ರವನ್ನು ಭಸ್ಮದಿಂದ ವಿಭೂತಿಯಿಂದ ರೇಖಾಚಿತ್ರವನ್ನು ಬಿಡಿಸಿದಂಥ ಈ ಕಂಬದಲ್ಲಿ ಅಂದಿನಿಂದ ಇಂದಿನವರೆಗೂ ಇದು ಕೆತ್ತಲಾರದೆ ಮುಂದೆ ಬೆಳೆದು ಬರ್ತಾ ಇರುವುದರಿಂದ ಇದನ್ನು ಉದ್ಭವ ನಂದಿ ಅಂತ ಕರಿತಾ ಇದ್ದಾರೆ. ಈಗ ಬೆಳೀತಿದೆ ಅನ್ನೋದು ಹೇಗೆ ಗೊತ್ತಾಗಿರೋ ಸರ್? ಇದು ಮೊದಲು ನಮ್ಮ ಹಿರಿಯರು ಪೂರ್ವಜರು ನೋಡಿದ ರೀತಿಯಲ್ಲಿ ಒಂದು ಆಕಾರ ಇದ್ದರೂ ಕೂಡ, ಅಂದರೆ ಒಂದು ಆಕಾರ ಮಾತ್ರ ಇತ್ತು. ಅಲ್ಲಿಂದ ಇನ್ನು ಮುಂದಿನ ಹೇಳಿದ್ರೆ ಇದು ಕವಚ ಹಾಕಿದ್ದಾರೆ ವಿಶೇಷ. ಆದ್ದರಿಂದ ಮಾಮೂಲಿ ಬರ್ಕಲ್ಲಿ ನೋಡ್ಬೋದು. ಬೆಳಿಗ್ಗೆ ಹಳೆ ಬಿಡಿಯೋದಕ್ಕೆ ಕೊಡಿ. ಈ ನಂದಿ ವರ್ಷದಿಂದ ವರ್ಷಕ್ಕೆ ಮುಂದೆ ಬೆಳೆದು ಬರ್ತಾ ಇದೆ. ಕೇವಲ ಒಂದು ವರ್ಷಕ್ಕೆ ದಾರದ ನೂಲಿನ ಗಾತ್ರದಷ್ಟು ಮಾತ್ರ ಅಂದಾಜಿಸಲಾಗಿದೆ. ಈ ನಂದಿ ಬೆಳೆದ ಒಂದು ಆಕಾರದ ಕೂಡ ನಂದಿ ಒಂದು ಕಣ್ಣಿದೆ, ಒಂದು ಕಣ್ಣು ಇವಾಗ ಇದೆ. ಅದೇ ರೀತಿ ನಂದಿ ಮುಂದೆ ಮುಂದೆ ಬೆಳೆದು ನಂದಿಗೆ ಆ ಕಡೆ ಇನ್ನೊಂದು ಕಣ್ಣು ಬಂದಿದ್ದೇ ಆದರೆ ಆ ಕಣ್ಣು ಬಂದ ಕಾಲಕ್ಕೆ ಮತ್ತೆ ನಾವು ಇದೇ ಪೀಠಕ್ಕೆ ಗುರುಗಳಾಗಿ ಹುಟ್ಟು ಬರ್ತೀವಿ ಅಂತೇಳಿ ರುದ್ರಮುನಿ ಶಿವಾಚಾರ್ಯರು ಎರಡನೇ ಗುರು ಅವರು ಕಾಲಜ್ಞಾನದಲ್ಲಿ ಬರೆದಿಟ್ಟು ಸಜೀವ ಸಮಾಧಿ ಹೊಂದಿದ್ದಾರೆ. ಹಿಂದೆ ಪ್ರತಿ ಹಿಂದೆ ಹೋದರೆ ಅಲ್ಲಿ ಸಜೀವ ಸಮಾಧಿ ಇದೆ. ಅದು ತುಂಬ ವಿಶೇಷವಾಗಿರ್ತಕ್ಕಂಥ. ಮತ್ತೆ ಇಲ್ಲಿಗೆ ಹರಕೆ ಹೊತ್ಕೊಳ್ಳುವಂಥದ್ದು ಇದೆ ಅಲ್ವಾ? ಏನಾದರೂ ನಿಮ್ಮಲ್ಲಿ ಹರಕೆಗಳು ಇಷ್ಟಾರ್ಥಗಳಿದ್ದರೆ ಈ ನಂದಿ ಮುಂದೆ ಕೂತು ನಿಮ್ಮ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಗು. ನಿಮ್ಮ ಹರಕೆ ಇಷ್ಟಾರ್ಥಗಳು ಏನೇ ಇರಲಿ, ವೈವಾಹಿಕ ಜೀವನದಲ್ಲಿ ಮದುವೆ ಆಗಿದ್ದು, ಮಕ್ಕಳ ಸಂತಾನಪದ, ಆರೋಗ್ಯ ಸಮಸ್ಯೆ, ಕೋರ್ಟು ಕಚೇರಿ ಕೆಲಸಗಳು ಏನೇ ಇದ್ದರೂ ಕೂಡ ಈ ನಂದಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ಬೋದು. ಯಾವುದೇ ಸಮಸ್ಯೆ ಇದ್ದರೂ ಕೂಡ ಆ ನಂದಿ ಹರಕೆಯನ್ನು ನೆರವೇರಿಸ್ಕೊಡ್ತಾ ಇದ್ರು. ಹರಕೆಯ ನಂದಿ ಅಂತ ಕರೀತಾರೆ. ಈ ನಂದಿ ಪೂರ್ಣಗೊಂಡಾಗ ಮತ್ತು ಅದೇ ಗುರುಗಳು ಇದೇ ಪೀಠಕ್ಕೆ ಮತ್ತೆ ಗುರುಗಳಾಗಿಬಿಟ್ಟು ಬರುತ್ತೆ ಅಂತೇಳಿ ಕಾಲಜ್ಞಾನದಲ್ಲಿ ಬರೆದಿಟ್ಟು ಸಜೀವ ಸಮಾಧಿ ತುಂಬ ವಿಶೇಷವಾಗಿರ್ತಕ್ಕಂಥ ಉದ್ಭವ ನಂದಿ. ಸಮಯ ನೋಡಿ, 4 ಕಂಬ ಅಂತ ಹೇಳಿದ್ರಲ್ಲ, ನೋಡಿ ಇದೊಂದು ಕಂಬ, ಅದೇ ಪ್ಲೇಸ್ ನೋಡಿ, ಇದು ಎರಡನೇ ಕಂಬ, ಇದೊಂದು ನೋಡಿ. ನೋಡಿ ಇಲ್ಲಿ ಗಣಪತಿ ಕೆತ್ತಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಕೂಡ ಹಂಸ. ಈಗ ಮೊದಲು ಈ 3ರಲ್ಲಿ ಕೆತ್ತನೆ ಇತ್ತು, ಅದರಲ್ಲಿ ಒಂದರಲ್ಲಿ ಇರಲಿಲ್ಲ. ಅದು ಎರಡನೇ ಊರಲ್ಲಿ ಆನಂತರ ಕೆತ್ತಿರುವಂಥ ಸೋಮೇಶ್ವರ ಲಿಂಗ. ಇದು ಸೋಮೇಶ್ವರ ಲಿಂಗ ಅಂತೇಳಿ ಇದೊಂದು ಜೋಡಿ ನಂದಿ ಇದೆ ವಿಶೇಷವಾಗಿ. ನೋಡಿ, ಇದು ಜೋಡಿ ನಂದಿ ಇಲ್ಲಿ ಕಾಣ್ತಿರುವಂಥದ್ದು. ಆ ಕಡೆ ರಥೋತ್ಸವ ಕುರಿತಕ್ಕಂಥ ವಿಶೇಷ ಸಂದರ್ಭದಲ್ಲಿ ಉತ್ಸವ ಮೂರ್ತಿ ರೇಣುಕಾಚಾರ್ಯರು ಮತ್ತು ವೀರಭದ್ರ ಸ್ವಾಮಿ ರಥೋತ್ಸವದಲ್ಲಿ ಅದು ಕೂರುವಂಥ. ಇದು ವಿಶೇಷವಾಗಿ ನಮ್ಮ ಪೀಠದ ಜಗದ್ಗುರು ರೇವಣಸಿದ್ಧರು ಆದಿಶಂಕರಾಚಾರ್ಯರಿಗೆ ಚಂದ್ರಮೌಳೀಶ್ವರ ಲಿಂಗವನ್ನು ಅನುಗ್ರಹಿಸಿರ್ತಕ್ಕಂಥ ಕುರುವಾಗಿ ರೇವಣಸಿದ್ಧರು ಆದಿಶಂಕರಾಚಾರ್ಯರಿಗೆ ಚಂದ್ರಮೌಳೀಶ್ವರ ಲಿಂಗ ಮತ್ತು ರತ್ನಗರ್ಭ ಗಣಪತಿಯನ್ನು ಕೊಟ್ಟಿರ್ತಕ್ಕಂಥದ್ದು.
ಚಂದ್ರಮೌಳೀಶ್ವರಲಿಂಗ ಕೊಟ್ಟಿರ್ತಕ್ಕಂಥದ್ದು ಗುರುವಂಶ ಕಾವ್ಯ ಎಂಬ ಗ್ರಂಥದಲ್ಲಿ ಉಲ್ಲೇಖ ಇದೆ. ಸರ್, ಈಗ ಈ ದೇವಸ್ಥಾನದ ಕೆತ್ತನೆಗಳೆಲ್ಲ ಯಾವ ಶೈಲಿಯಲ್ಲಿರುವಂಥದ್ದು? ಈ ದೇವಸ್ಥಾನ ಕ್ಷೇತ್ರನಾಥ ಗೋತ್ರಪುರುಷ ವೀರಭದ್ರೇಶ್ವರ ದೇವಸ್ಥಾನ ಚೋಳರ ಕಾಲದ ದೇವಸ್ಥಾನವಾದರೂ ದ್ರಾವಿಡ ಶೈಲಿಯಲ್ಲಿದೆ. ತುಂಬ ಪ್ರಾಚೀನವಾದ ದೇವಸ್ಥಾನ ಇದು. ಇದು ಚೋಳರ ಕಾಲದ್ದು, ಬಟ್ ದ್ರಾವಿಡ ಶೈಲಿಯಲ್ಲಿರುವಂಥದ್ದು. ಓಕೆ. ಇದು ಹಳೆಗನ್ನಡ ಲಿಪಿ ಎಲ್ಲ ಇಲ್ಲಿರುವಂಥದ್ದು ನೋಡಿ. ಹಾಂ. ದಾನ ದತ್ತಿ ಕೊಟ್ಟಿರೋಂಥ ಶಾಸನಗಳು ಇವೆಲ್ಲ. ಯಾರು ಸರ್? ಪೀಠಕ್ಕೆ, ರಂಭಾಪುರಿ ಪೀಠಕ್ಕೆ ದಾನವಾಗಿ ದತ್ತಿ ಏನಿಂದ ಕೊಟ್ಟಿರೋಂಥದ್ದು ಶಾಸನಗಳು. ದಾನವಾಗಿ ಕೊಟ್ಟಿರುವಂಥದ್ದು ಇವೆಲ್ಲ ಹಳೆಗನ್ನಡ. ಹಾಂ, ಹಳೆಗನ್ನಡ ಶೈಲಿ. ಸಂತು, ಇವಾಗ ಒಳಗಡೆ ವೀರಭದ್ರ ಸ್ವಾಮಿದು ಸ್ವಲ್ಪ ಮಾಹಿತಿ ಕೊಟ್ಟಿದ್ದಾರೆ. ಇವಾಗ ಭದ್ರಕಾಳಿ ಅಮ್ಮನವ್ರದ್ದು ಸ್ವಲ್ಪ ಕೇಳುವ. ಸರ್, ಭದ್ರಕಾಳಿ ಅಮ್ಮನವ್ರ ಬಗ್ಗೆ ಏನಾದರೂ ಹೇಳಿದ್ರೆ? ನಾಡಿನ ನಾನಾ ಭಾಗಗಳಲ್ಲಿ ವೀರಭದ್ರ ಸ್ವಾಮಿ ನೆಲೆಗೊಂಡಿದ್ದರೂ ಕೂಡ, ಎಲ್ಲೇ ವೀರಭದ್ರ ಸ್ವಾಮಿ ಪೂಜೆಗೊಂಡರೂ ಕೂಡ ಭದ್ರಕಾಳಿ ಸಹಿತ ವೀರಭದ್ರ ಸ್ವಾಮಿ ಪೂಜೆಗೊಳ್ತಕ್ಕಂಥ ಪೀಠದಲ್ಲಿ ಕೂಡ ವೀರಭದ್ರ ಸ್ವಾಮಿ ನೆಲೆಗೊಂಡಿರ್ತಕ್ಕಂಥ ವೀರಸಿಂಹಾಸನ ಪೀಠದಲ್ಲಿ ಒಳಗಡೆ ಉತ್ಸವ ಮೂರ್ತಿ ನೋಡಿದ್ರಿ. ಹೌದು, ವೀರಭದ್ರ ಸ್ವಾಮಿ ಮೂರ್ತಿ ಪಕ್ಕದಲ್ಲಿ ಭದ್ರಕಾಳಿ ಮೂರ್ತಿ. ಅದೇ ರೀತಿ ವೀರಭದ್ರ ಸ್ವಾಮಿ ಮೂಲ ಗುಡಿ ಭಾಗದಲ್ಲಿ ಭದ್ರಕಾಳಿ ನೆಲೆಗೊಂಡಿರ್ತಕ್ಕಂಥ ಇದು ಒಟ್ಟೊಟ್ಟಿಗೆ ಆಗಿರುವಂಥದ್ದು. ಆಮೇಲೆ ನಂತರದಲ್ಲಿ ಮಾಡಿರ್ತಕ್ಕಂಥದ್ದು ವಾಸ್ತು ಇದ್ರ ಮೇಲೆ ಮಾಡಿರ್ತಕ್ಕಂಥದ್ದು. ನೋಡ್ತಾ ಇದ್ವಿ ಈ ರಂಭಾಪುರಿ ಪೀಠದ ಲಿಂಗೈಕ್ಯ ಎಲ್ಲ ಜಗದ್ಗುರುಗಳ ಜೀವನ್ಮುಕ್ತಿ ಸ್ಥಳ. ಜೀವನ್ಮುಕ್ತಿ ಅಂದರೆ ಜೀವನ್ಮುಕ್ತಿ ಅಂತಂದರೆ ವಿಶೇಷವಾಗಿರ್ತಕ್ಕಂಥದ್ದು ಇದು ಸಜೀವ ಸಮಾಧಿ. ಜಗದ್ಗುರು ಭೂಗರ್ಭ ಸಂಜಾತ ರುದ್ರಮುನಿ ಶಿವಾಚಾರ್ಯರ ಸಜೀವ ಸಮಾಧಿ. ಸಜೀವ ಅಂದರೆ ಜೀವ ಇರುವಾಗಲೇ ಸಮಾಧಿ ಹೊಂದಿರತಕ್ಕಂಥದ್ದು. ಈ ಸಮಾಧಿ ವಿಶೇಷ ಏನಪ್ಪ ಅಂದರೆ ಇವರು ಭೂಗರ್ಭ ಸಂಜಾತರು, ಈ ಪೀಠದ ಪರಂಪರೆಯಲ್ಲಿ ಬಂದಂಥ ಎರಡನೇ ಗುರುಗಳು. ಇವರಿಗೆ ಜಗದ್ಗುರು ಭೂಗರ್ಭ ಸಂಜಾತರು ಅಂತ ಕರಿತಾ ಇದ್ರು. ಯಾಕೆ ಇವರಿಗೆ ಭೂಗರ್ಭ ಸಂಜಾತರು ರುದ್ರಮುನೀಶ್ವರ ಅಂತ ಕರಿತಾ ಇದ್ರು ಅಂದರೆ, ಇವರು ನಿಮ್ಮೆಲ್ಲರ ಹಾಗೆ ತಾಯಿಯ ಗರ್ಭದಿಂದ ಜನಿಸದೆ ಕೇವಲ ಭೂಮಿಯಿಂದ ಅವತರಿಸಿದ್ರಂತೆ. ಆದ್ದರಿಂದ ಇವರಿಗೆ ಭೂಗರ್ಭ ಸಂಜಾತ ರುದ್ರಮುನಿ ಶಿವಾಚಾರ್ಯ ಅಂತ ಕರಿತಾ ಇದ್ರು. ಇವರ ಅವತಾರ ಹೇಗಾಯಿತು ಅಂದರೆ, ಜಗದ್ಗುರು ರೇಣುಕಾಚಾರ್ಯರು ಪರಶಿವನಾನುಜ್ಞಾನಸಾರವಾಗಿ ಕಾಂಚಿ ಏಕಾಂಬರೇಶ್ವರ ಶಿವಾಲಯದ ಭೂಮಿಯ ಮುಂಭಾಗವನ್ನು ತಮ್ಮ ಅಮೃತ ಹಸ್ತದಿಂದ ಸ್ಪರ್ಶಿಸಿದಾಗ ಜಗದ್ಗುರು ಭೂಗರ್ಭ ಸಂಜಾತ ರುದ್ರಮುನಿ ಶಿವಾಚಾರ್ಯರು ಭೂಮಿಯಿಂದ ಅವತರಿಸಿದರು. ಆದ್ದರಿಂದ ಇವರಿಗೆ ಭೂಗರ್ಭ ಸಂಜಾತ ರುದ್ರಮುನಿ ಶಿವಾಚಾರ್ಯ ಅಂತ ಕರಿತಾ ಇದ್ರು. ಈ ಸಜೀವ ಸಮಾಧಿ ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ಈ ಸಮಾಧಿ ದರ್ಶನ ಕೂಡ ಮಾಡ್ಬೋದು. ಬನ್ನಿ, ಒಳಗಡೆ ಇರುವಂಥದ್ದು ಒಳಗಡೆ ಸಜೀವ ಸಮಾಧಿ. ಇರಲಿ ಸಾಮಾನ್ಯವಾಗಿ ಅಲ್ಲೊಂದು ನಂದಿ ಬೆಳೆದ ಬಗ್ಗೆ ಹೇಳಿದೆ. ಎಲ್ಲ ಗುರುಗಳ ಸಮಾಧಿಯ ಮೇಲೆ ಶಿವಲಿಂಗವನ್ನು ಮಾತ್ರ ಪ್ರತಿಷ್ಠಾಪನೆ ಮಾಡಲಾಗಿರುತ್ತೆ. ಆದರೆ ಈ ಭೂಗರ್ಭ ಸಂಜಾತ ರುದ್ರಮುನಿ ಶಿವಾಚಾರ್ಯ ಸಜೀವ ಸಮಾಧಿಯ ಮೇಲೆ ಶಿವಲಿಂಗದ ಬದಲಾಗಿ ನಂದಿಯ ಮೇಲೆ ಅವರು ಕುಳಿತಿರ್ತಕ್ಕಂಥ ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಅನಾದಿ ಕಾಲದಿಂದ. ಕಾರಣ ಇಷ್ಟೇ, ಇವರು ಪೀಠಕ್ಕೆ ಎರಡನೇ ಗುರುಗಳಾಗಿದ್ದರು ಅಂತ ಹೇಳಿದರೆ. ನಂದಿ ಬದಲಾಗಿ ಅವರದ್ದೇ ಕಾರಣ ಏನು? ಇವರು ಈ ಪೀಠಕ್ಕೆ ಒಂದಲ್ಲ ಎರಡಲ್ಲ ಸುಮಾರು 400 ವರ್ಷಗಳ ಕಾಲ ಗುರುಗಳಾಗಿದ್ದರು ಅಂತೇಳಿ ಇತಿಹಾಸದಲ್ಲಿ ಬರೆದಿಟ್ಟಿದ್ರು, ಉಲ್ಲೇಖದಲ್ಲಿ. ಇವರು ತುಂಬ ಮಹಿಮಾಪುರುಷರು, ಸಾಕ್ಷಾತ್ ಶಿವಸ್ವರೂಪಿ ಕೂಡ ಆಗಿದ್ದರು. ಶ್ರೀಶೈಲ ಬೆಟ್ಟದಲ್ಲಿ ತಪಸ್ಸನ್ನು ಮಾಡಿ ನಂದಿಯನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದು, ನಂದಿಯನ್ನು ತಮ್ಮ ವಾಹನ ಮಾಡ್ಕೊಂಡಿದ್ರಂತೆ. ಆದ್ದರಿಂದ ಈ ಗುರುಗಳ ಸಮಾಧಿಯ ಮೇಲೆ ನಂದಿಯ ಮೇಲೆ ಅವರು ಕುಳಿತಿರ್ತಕ್ಕಂಥ ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಮತ್ತು ಪಂಥಗಳ ಭೇದ ಭಾವವಿಲ್ಲದೆ ಪ್ರತಿಯೊಂದು ಧರ್ಮದವರು ಈ ಧರ್ಮಪೀಠಕ್ಕೆ ಬರ್ತಾರೆ. ಈ ಧರ್ಮಪೀಠಕ್ಕೆ 119ನೇ ಜಗದ್ಗುರು ವೀರಗಂಗಾಧರ ಶಿವಾಚಾರ್ಯ ಒಂದು ಸಂದೇಶ ಕೊಟ್ಟಿದ್ದಾರೆ. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ಅದೇ ರೀತಿ ಪ್ರಸ್ತುತ ಜಗದ್ರು ಒಂದು ಸಂದೇಶ ಕೊಟ್ಟಿದ್ದಾರೆ, ಸಾಹಿತ್ಯ ಸಂಸ್ಕೃತಿ ಸಂವರ್ಧಿಸಲಿ, ಶಾಂತಿ ಸಮೃದ್ಧಿ ಸರ್ವರಿಗಾಗಲಿ ಅಂತ. ಎಲ್ಲ ಸರ್ವಧರ್ಮದವರು ಕೂಡ ಈ ಕ್ಷೇತ್ರಕ್ಕೆ ಬರ್ತಾರೆ. ಯಾವುದೇ ರೀತಿ ಅದಕ್ಕೆ ಇದಿಲ್ಲ. ಇದು ಪೀಠದ ಹಿಂದಿನ ಎಲ್ಲ ಲಿಂಗೈಕ್ಯ ಜಗದ್ಗುರುಗಳವರ ಸಮಾಧಿ ಅಂತ ಕರಿತಿದ್ರು, ಮೂಲ ಸಮಾಧಿ ಅಂತ. ಇದು ಮೂಲ ಸಮಾಧಿ. ಲಿಂಗೈಕ್ಯ ಜಗದ್ಗುರುಗಳವರ ಮೂಲ ಕರ್ತೃಗದ್ದಿಗೆ ಆಯಾ ಗುರುಗಳ ಸಮಾಧಿಯ ಮೇಲ್ಭಾಗದಲ್ಲಿ ಆಯಾ ಗುರುಗಳ ಜಗದ್ಗುರುಗಳವರ ನಾಮಾಂಕಿತವಾಗಿರ್ತಕ್ಕಂಥದ್ದು. ಜಗದ್ಗುರು ಶಿವಾನಂದ ರಾಜೇಂದ್ರ ಶಿವಾಚಾರ್ಯ ಭಗವತ್ಪಾದರು ಲಿಂಗೈಕ್ಯವಾಗಿರ್ತಕ್ಕಂಥ ಜಗದ್ಗುರುಗಳ ಪಾರ್ಥಿವ ಶರೀರವನ್ನು ಇಲ್ಲಿ ಇಟ್ಬಿಟ್ಟು ಅಲ್ಲಿಗೆ ಗದ್ದಿಗೆ ಪ್ರತಿಷ್ಠಾಪನೆ ಮಾಡಿ ಲಿಂಗ ಮಾಡಿರ್ತಕ್ಕಂಥದ್ದು.
ಜಗದ್ಗುರು ಮುಕ್ತಿಮೂರ್ತಿ ಶಿವಾಚಾರ್ಯರು, ತ್ರಿಲೋಚನ ಶಿವಾಚಾರ್ಯ, ಜಗದ್ಗುರು ತ್ರಿಲೋಚನ, ಜಗದ್ಗುರು ಅದ್ರ ಬಗ್ಗೆ ಹೇಳ್ತೀನಿ. ಎಲ್ಲ ಹಿಂದಿನ ಗುರುಗಳವರ ಸಮಾಧಿ, ಮೂಲ ಸಮಾಧಿ. ಇಲ್ಲಿ ಇವಾಗ ಒಟ್ಟು 15 ಜನರದ್ದು ಇದೆಯಾ? ಇಲ್ಲಿ 14 ಗುರುಗಳ ಸಮಾಧಿ, ಒಂದು ಸಜೀವ ಸಮಾಧಿ 15, ಅಲ್ಲಿ 104 ಗುರುಗಳು ತೋರುಗದ್ದಿಗೆ. ಅದೀಗ ಸಜೀವ ಸಮಾಧಿ ಇಲ್ಲಿರುವಂಥದ್ದು ಮೂಲ ಸಮಾಧಿ, ಮೂಲ ಸಮಾಧಿಗಳು ಕತ್ತರಗದ್ದಿಗೆ ಅಂತ. ಇದು ಈ ಪೀಠ ನಾಡಿನ ಬೇರೆ ಬೇರೆ ಭಾಗದಲ್ಲಿ, ನಾಡಿನ ಬೇರೆ ಬೇರೆ ಶಾಖಾ ಮಠಗಳಲ್ಲಿ ಇಲ್ಲಿ ಈ ಪೀಠದ ಜಗದೊಳ ಸಮಾಧಿ. ಉದಾಹರಣೆಗೆ ಯಡಿಯೂರು ಕ್ಷೇತ್ರದಲ್ಲಿರ್ತಕ್ಕಂಥ ಬ್ರಹ್ಮಪುರಿ ಪೀಠದ ಶಾಖಾ ಮಠದಲ್ಲಿ ಲಿಂಗಕ್ಕೆ 3 ಜನ ಜಗದೊಳ ಸಮಾಧಿಯಲ್ಲಿದೆ. ದಾವಣಗೆರೆ ಜಿಲ್ಲೆ ಸೂಳೆಕೆರೆ ಕೆರೆ ಅಲ್ಲೊಂದು ಜಗದೊಳ ಸಮಾಧಿ ಇದೆ. ಈಗ ನಾಡಿನ ಬೇರೆ ಬೇರೆ ಭಾಗದಲ್ಲಿ ಗುರು ಸಮಾಧಿಯಾಗಿದೆ. ಕಾರಣ ಏನಂದರೆ ಈ ಪೀಠದ ಇಂದಿನ ಜಗದ್ಗುರು ನಾಡಿನ ಮಧ್ಯೆ ಧರ್ಮ ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಹಿಂದೆ ಯಾವುದೇ ರೀತಿ ವಾಹನ ಸೌಕರ್ಯ ಇರಲಿಲ್ಲ. ಅವರು ಎತ್ತು, ಒಂಟೆ, ಚಕ್ಕಡಿ ಹೋಗ್ತಿದ್ರು. ಲಿಂಗೈಕ್ಯರಾದ್ರೆ ಆ ಪಾರ್ಥಿವ ಶರೀರವನ್ನು ತರ್ತಕ್ಕಂಥ ಮೂಲಪೀಠ ತರ್ತಕ್ಕಂಥ ಸೌಕರ್ಯ ಅವತ್ತಿನ ಕಾಲ ಇರ್ತಿರ್ಲಿಲ್ಲ. ಆದ್ದರಿಂದ ಪೀಠದ ಶಾಖಾ ಮಠಗಳನ್ನು ನಾಡಿನ ಬೇರೆ ಬೇರೆ ಭಾಗದಲ್ಲಿರ್ತಕ್ಕಂಥ ಶಾಖಾ ಮಠಗಳಲ್ಲಿ ಅವರು ಸಮಾಧಿ ಮಾಡಿದ್ರು. ಶ್ರೀ ಚೌಡೇಶ್ವರಿ ಮಾತೆ ಚೌಡೇಶ್ವರಿ ದೇವಸ್ಥಾನ, ರಂಭಾಪುರಿ ಪೀಠದ ಶಕ್ತಿ ಮಾತೆ ತಾಯಿ ಶ್ರೀ ಚೌಡೇಶ್ವರಿ ದೇವಾಲಯ. ಈ ದೇವಾಲಯ ಕೂಡ ದರ್ಶನ ಮಾಡಿ. ಇದು ಈ ರಂಭಾಪುರಿ ಪೀಠಕ್ಕೆ 4 ದಿಕ್ಕುಗಳಲ್ಲಿ ಶಕ್ತಿ ಮಾತೆ ತಾಯಿ ಚೌಡೇಶ್ವರಿ ಇದ್ದಾಳೆ. ಈ ಪೀಠದ ಶಕ್ತಿ ಮಾತೆ ಅಂತ ಕರೀತಿದ್ದನ್ನು ತಾಯಿ ಚೌಡೇಶ್ವರಿ ದರ್ಶನ ಮಾಡ್ಬೋದು. ಎಷ್ಟು ವರ್ಷ ಆಗಿದೆ ಸರ್ ಇದಕ್ಕೆ ಇದು ಇದಾಗಿ? ಈ ಪೀಠದಲ್ಲಿ ಏನು ಕ್ಷೇತ್ರನಾಥ ವೀರಭದ್ರ ಸ್ವಾಮಿ ಇದ್ದರೆ ಶಕ್ತಿ ಮಾತೆ ತಾಯಿ ಚೌಡೇಶ್ವರಿ ಅನಾದಿ ಕಾಲದಲ್ಲಿ ಪೂಜೆಗೊಳ್ತಾರೆ. ಈ ಪೀಠದ ಈ ಧರ್ಮಪೀಠದ 4 ದಿಕ್ಕುಗಳಲ್ಲೂ ಕೂಡ ಈ ತಾಯಿ ಚೌಡೇಶ್ವರಿ ದೇವಾಲಯಗಳಿದೆ. 4 ದಿಕ್ಕುಗಳಿದೆ. ಇದು ಮೂಲ ಈ ಪೀಠದ ಶಕ್ತಿ ಮಾತೆ ಅಂತ ಕರಿತೀವಿ ತಾಯಿ ಚೌಡೇಶ್ವರಿ ದೇವ. ಊಟದ ವ್ಯವಸ್ಥೆ ಇಲ್ಲಿ ರೆಡಿ ಆಗುವಂಥದ್ದು. ಈ ಬಂದಂಥ ಭಕ್ತರಿಗೆ ಈ ಜಾತ್ರಾ ಸಂದರ್ಭದಲ್ಲಿ ವಿಶೇಷವಾಗಿ ದಾಸೋಹ ನಡೀತಿದೆ. ಈ ದಾಸೋಹದ ತಯಾರಿ, ಪ್ರಸಾದ ತಯಾರು ಮಾಡ್ತಕ್ಕಂಥದ್ದು ಈ ವಿಭಾಗ, ವಿತರಣೆ ಎಲ್ಲ ಆ ಭಾಗದಲ್ಲಿ ಮಾಡ್ತೀವಿ. ವಿಶೇಷ ಬೆಳಿಗ್ಗೆ ಉಪಹಾರ, ಕಾಫಿ ಟೀ ವ್ಯವಸ್ಥೆ, ಮಧ್ಯಾಹ್ನ ವಿಶೇಷ ಪ್ರಸಾದ, ಮತ್ತು ಸಂಜೆ ಕೂಡ ರಾತ್ರಿ ತ್ರಿಕಾಲದಾಸಂತೆ. ಇದಕ್ಕೆ ಸಮಯದ ಯಾವುದೇ ರೀತಿ ಇಲ್ಲ ಜಾತ್ರೆಯಲ್ಲಿ, ಸಮಯ ಅನ್ನೋದೇ ಇಲ್ಲ. ಆಗಲೂ ರಾತ್ರಿ ಎಷ್ಟೇ ಜನ ಬಂದರೂ ದಾಸೋಹ ನಡೀತಿಲ್ಲ. ನಾನೀಗ ಬಾಳೆಹೊನ್ನೂರಲ್ಲಿ ತುಂಬ ಕಡೆ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರಲ್ಲ, ನಾನು ಕೇಳ್ತಿರ್ತೀನಿ ಊಟ ಆಯ್ತಾ ಅಂದರೆ ಇಲ್ಲ ಮಠಕ್ಕೆ ಹೋಗ್ತೀನಿ ಅಂತ ಹೇಳ್ತಾರೆ. ನೋಡಿ ಇಲ್ಲೊಂದು ಗೋಶಾಲೆ ಕೂಡ ಇದೆ ಪಕ್ಕದಲ್ಲಿ. ಎಮ್ಮೆ, ದನ, ಕರ. ರಂಭಾಪುರಿ ಪೀಠದ ಗೋಶಾಲೆ ಇದು ಇಲ್ಲಿ ಮಾತ್ರ ಗೋಶಾಲೆ ಇರುವಂಥದ್ದು, ಬೇರೆ ಪೀಠಗಳಲ್ಲೆಲ್ಲ ಇದೆಯಾ ಸರ್? ಎಲ್ಲ ಭಾಗದಲ್ಲಿ ಗೋಶಾಲೆ ಇದೆ. ನಮ್ಮ ಪೀಠದ ಗೋಶಾಲೆ ಇದು. ಇದು ಎಲ್ಲ ನಮ್ಮ ಭಕ್ತರು ಕೊಟ್ಟಿರ್ತಕ್ಕಂಥ ಅಮೃತರು ಕೊಟ್ಟಿರ್ತಕ್ಕಂಥ ಗೋವುಗಳಿವೆಲ್ಲ. ಇದು ಕೊಡುಗೆ ಕೊಟ್ಟಿರೋದು ಕೆಲವು ಅರ್ಕೆ ಮಾಡ್ಕೊಂಡಿರ್ತಾರೆ. ನಮಗೆ ಕರೆದ್ರೆ ಹಸು ಪೀಠಕ್ಕೆ ಗೋ ದಾನ ಮಾಡಬೇಕು ಅಂತ ಆ ದಾನದ ಬಂದಿರತಕ್ಕಂಥ ಗೋವುಗಳಿವೆಲ್ಲ, ಅದನ್ನು ನಾವು ಪೀಠದ ಗೋಶಾಲೆ ನಡೆಸ್ತೀವಿ. ನೋಡಿ ಇದು ದಾನವಾಗಿ ಬಂದಿರುವಂಥದ್ದು, ದಾನದ ರೂಪದಲ್ಲಿ ಬಂದಿರತಕ್ಕಂಥ ಹರಕೆ ಎಲ್ಲ ಮಾಡ್ಕೊಂಡಿರ್ತಾರಲ್ಲ ಅಂಥವರು ಗೋ ರೂಪದಲ್ಲೆಲ್ಲ ಕೊಡ್ತಾರೆ. ಅದನ್ನೆಲ್ಲ ನಾವು ಗೋಶಾಲೆ ನಡೆಸ್ತೀವಿ. ಸಾಕು. ಪೀಠದ ವಿದ್ಯಾರ್ಥಿಗಳ ನಮ್ಮಲ್ಲಿ ಉಚಿತ ವಿದ್ಯಾರ್ಥಿನಿಲಯ ಇದೆ. ವಸತಿ ಶಾಲೆಯಲ್ಲಿ ಎಲ್ಲ ಉಚಿತ ವಿದ್ಯಾರ್ಥಿ ಓದ್ತಕ್ಕಂಥ ವಿದ್ಯಾರ್ಥಿಗಳು. ಒಟ್ಟು ಎಷ್ಟು ವಿದ್ಯಾರ್ಥಿಗಳಿದ್ದಾರೆ? 300 ಮಕ್ಕಳಿದ್ದಾರೆ. 300 ಮಕ್ಕಳಿದ್ದಾರಲ್ಲ. ಇವರಿಗೆ ವಸತಿ ಎಲ್ಲ ಇಲ್ಲ? ವಸತಿ ಉಚಿತವಾಗಿ ಕರೆಂಟ್ ಬಂತು. ಇವರಿಗೆ ಎಲ್ಲಿ ತನಕ ವಿದ್ಯಾಭ್ಯಾಸ ಕೊಡ್ತೀರಿ ಸರ್? ಅಂದರೆ SLC 5ನೇ ತರಗತಿಯಿಂದ 10ನೇ ತರಗತಿ ತನಕ ಕನ್ನಡ ಮಾಧ್ಯಮ. 5ನೇ ತರಗತಿಯಿಂದ ಪೀಠದ ಪರಿಸರದಲ್ಲಿ ಒಂದು ಜಗದ್ಗುರು ರೇಣುಕಾಚಾರ್ಯ ಗುರುಕುಲ ಇದೆ. ಗುರುಕುಲ ವೇದ ಪಾಠಶಾಲೆ ಮತ್ತು ವಸತಿ ಶಾಲೆ, ವೀರಭದ್ರ ಸ್ವಾಮಿ ಹಿರಿಯ ಪ್ರಾಥಮಿಕ ಶಾಲೆ ಇದೆ, ರುದ್ರಮಣೇಶ್ ವಸತಿ ಪ್ರೌಢಶಾಲೆ, ಪ್ರೌಢಶಾಲೆ ಇದೆ. 3 ಇದೆ. ಮೇಡಮ್ ಇವಾಗ ನಮಗೊಂದು ಆನೆ ಕಾಣ್ತಾ ಇದೆ. ಇದು ರೋಬೋಟ್ ಎಲಿಫೆಂಟ್. ಒಂದು 2 ತಿಂಗಳ ಹಿಂದೆ ಶಿಲ್ಪಾ ಶೆಟ್ಟಿ ಅವ್ರು ಗಿಫ್ಟ್ ಮಾಡಿರೋದು. ಶಿಲ್ಪಾ ಶೆಟ್ಟಿ ಅವರು ಗಿಫ್ಟ್ ಮಾಡಿರೋದು. ರಂಭಾಪುರಿ ಮಠಕ್ಕೆ ಗಿಫ್ಟ್ ಮಾಡಿರೋದು ರೋಬೋಟ್. ಅದು ಸ್ವಿಚ್ ಆನ್ ಮಾಡಿದ್ರೆ ಜಸ್ಟ್ ನೋಡಿ, ಇದು ಕಣ್ಣೆಲ್ಲ ನೋಡಿ ಬಿಡೋದೆಲ್ಲ ರಿಯಲ್ ಅನಿಸ್ತೀವಿ ನೋಡಿ. ಸ್ವಂತ ಕೂರ್ತೀರ ಆನೆ ಮೇಲೆ? ನಿನ್ನೆ ನಾನು ಜಾತ್ರೆಗೆ ಬಂದವಾಗ ಇದೇ ಒಂಥರ ಮೇನ್ ಅಟ್ರಾಕ್ಷನ್ ಆಗಿತ್ತು. ಎಲ್ಲರೂ ಇಲ್ಲಿ ಬಂದು ಫೋಟೋಸ್ ತಗೊಂತ ಇದ್ದಾರೆ. ಹೊಸದಾಗಿ ಬಂದಿರೋಂಥ
ಇವಾಗ ಮೇಡಮ್ ನೋಡಿ ಮಗು ಇದೆ, ನಾವು ಜಾಸ್ತಿ ತೊಂದರೆ ಮಾಡೋದು ಬೇಡ. ಅವ್ನು ಚುರುಮುರಿಗೆ ವೆಯ್ಟ್ ಮಾಡ್ತಾ ಇದ್ದಾನೆ. ಮೇಡಮ್ ಇವಾಗ ಅವ್ರನ್ನೊಂದು ಪರಿಚಯ ಮಾಡಿಕೊಟ್ಟಿದ್ದೀರಾ, ಅವ್ರ ಹತ್ರ ಸಾಕಷ್ಟು ಮಾಹಿತಿಯನ್ನು ಕೇಳಿ ಏನು ಬೇಕೋ ಪಡ್ಕೋತೀವಿ. ಎಲ್ಲ ತಗೊಳ್ಳಿ, ಚೆನ್ನಾಗಿ ಮಾಡಿ ವಿಡಿಯೋ. ಓಕೆ, ನಮಗೋಸ್ಕರ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ನಿಮಗೂ ಥ್ಯಾಂಕ್ ಯು. All the best, ನನ್ನ madam. ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ. ನನ್ನ ಪೇಜಲ್ಲಿ ನಾನೇನು ಕಾಣಿಸ್ಕೊಳ್ಳೋದಿಲ್ಲ, ಸೊ ಅದೇ. ಆ ಪೇಜಿನ ಹಿಂದೆ ನೋಡಿ, ಇರೋದು ಈಗ ಪ್ರೊಫೈಲ್ ಫೋಟೋ ಬಿಟ್ಟರೆ ಮತ್ತೇನೋ ನಂಗೆ ಕಾಣಿಸಲ್ಲ. ಸೊ ಇವಾಗಿನ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವೊಂದು ಕಡೆ ನೀವು ನೋಡಿದರೆ ಹೆಣ್ಮಕ್ಳಾಗಿ ಬೇರೆ ಯಾರ್ಯಾರು ಆಗಿರ್ಬೋದು ಎಕ್ಸ್ಪೋಸ್ ಮಾಡೋದು ಅದು ಇದು ಅಂತ ತುಂಬ ಅಲ್ಲಿ ಆಗುತ್ತೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಬಟ್ ಇವರು ಫೇಸ್ ತೋರಿಸೇ ಇಲ್ಲ ಎಲ್ಲೂ ಕೂಡ. ತೋರಿಸಿಲ್ಲ. ಹಾಗೆ ಒಂದು ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ವಾಯ್ಸ್ ಓವರ್ ಒಂದು ಪ್ರೊಫೈಲ್ ಫೋಟೋ ಒಂದಿದೆ. ವಾಯ್ಸು ಅದೇ ಸ್ಕ್ರಿಪ್ಟ್ ಬರೀಬೇಕು, ಅದಕ್ಕೋಸ್ಕರ ಟೈಮ್ ಕೊಡಬೇಕಾಗುತ್ತೆ. ಓಕೆ, ಇನ್ನಷ್ಟು ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಿಮ್ಮ ಪೇಜ್ಗೂ ಆಲ್ ದ ಬೆಸ್ಟ್. ಮತ್ತೆ ಇವ್ರದ್ದೊಂದು ನೆಕ್ಸ್ಟ್ ಡೀಪ್ ಒಂದು ಸಂದರ್ಶನ ಮಾಡ್ಬೇಕು ನಾವು. ಯಾರ್ಯಾರಿಗೆ ಅದು ಇವ್ರದ್ದು ಬೇಡ, ಸಂದರ್ಶನ ಬೇಕು ಅಂತ ಯಾರಿಗಾದ್ರೂ ಅನ್ಸಿದ್ರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ನೋಡುವ. ನಮ್ಮದು ಸಬ್ಸ್ಕ್ರೈಬರ್ಸ್ ಮೇಲೆ ಡಿಪೆಂಡ್ ಮೇಡಮ್, ಅವ್ರು ಮಾಡಬೇಕಂದ್ರೆ ಮಾಡಲೇಬೇಕಾಗ್ತದೆ, ಅದಕ್ಕೆ ನಿಮ್ಮ ಅನುಮತಿ ಬೇಕು. ಆ ಥರದ್ದೆಲ್ಲ ಇಲ್ಲ, ಅಷ್ಟೆಲ್ಲ ಬೆಳೆದಿಲ್ಲ ನಾನು, ಅಷ್ಟೇ ಎಕ್ಸ್ಪೆಕ್ಟೇಷನ್ ಇಲ್ಲ. ನೋಡುವ, ನೋಡೋಣ ಮುಂದೆ ಸಾಧ್ಯ ಆದ್ರೆ. ಇನ್ನೊಂದು 10 ವರ್ಷ ಬಿಟ್ಟು. Okay, ಅಷ್ಟೊತ್ತಿಗೆ ನಿಮ್ಮ ಪೇಜು ಚೆನ್ನಾಗಿರುತ್ತೆ. ನಿಮ್ಮ ಫ್ಯೂಚರ್ಗೂ ಎಲ್ಲ ನಿಮ್ಮ 3 ಜನ ಎಲ್ಲರಿಗೂ ಆಲ್ ದ ಬೆಸ್ಟ್. ಚೆನ್ನಾಗಾಗಲಿ ಪೇಜು, ದುಡ್ಡು ಬರೋಂಗಾಗಲಿ ಬೇಗ. ವಾಚ್ ಅವರ್ಸ್ 4000 ಕಂಪ್ಲೀಟ್ ನೋಡುವ. ಆಗಿ. ಅರ್ನಿಂಗ್ಸ್ ಕಡೆ ಇನ್ನೂ ಮೈಂಡ್ ಮಾಡಿಲ್ಲ. ಇಲ್ಲ, ಏನು ಗೊತ್ತಾ, ಅದೇ ವರ್ಕ್ ಮಾಡ್ತಾ ಸೇಮ್ ಎರಡೂ ಪ್ಯಾರಲಲ್ ಆಗಿ ಹೋಗಬೇಕು Okay. ಅಂತ ನಂದು ಒಂದು ಸಜೆಷನು. ಚೆನ್ನಾಗಾಗಲಿ ಪೇಜ್. ಓಕೆ ಮೇಡಮ್, ಥ್ಯಾಂಕ್ ಯು. ಆಲ್ ದ ಬೆಸ್ಟ್, ಬಾಯ್, ಸಿಗೋಣ. ಸ್ವಂತ ನಾವೊಂದು ಊಟ ಮಾಡುವ. ಊಟ ಮಾಡಬೇಕು ನೋಡಿ, ಎಲ್ಲ ಬರ್ತಾ ಇದ್ದಾರೆ ಊಟಕ್ಕೆ ನೋಡಿ. ಅಲ್ಲಿ ಆಗಲೇ ತೋರಿಸಿದ್ವಲ್ಲ, ಅಲ್ಲೇ ಊಟ ಆಗುವಂಥದ್ದು. ಹೆಚ್ಚಾಗಿ ಕ್ರೌಡ್ ಸೇರಿದಾಗ ಹೌದು ನೋಡಿ ಇಲ್ಲಿ ಊಟ ಬಡಿಸುವಂಥದ್ದು. ಹಾಂ, ಇಲ್ಲಾಂದರೆ ಅಲ್ಲಿ ಮುಂದೆ ಊಟದ ವ್ಯವಸ್ಥೆ ಇರ್ತದೆ. ಇವಾಗ ಜನ ಜಾಸ್ತಿ ಇರೋದ್ರಿಂದ ನೋಡಿ ಅಲ್ಲಿ ತುಂಬ ಜನ ಇದ್ದಾರೆ, ಇನ್ನು ಸಾಕಷ್ಟು ಜನ ಬರೋರಿದ್ದಾರೆ. ಹೌದು, ಇವತ್ತು ಎಷ್ಟು ಜನ ಬಂದಿರೋ, ನಿನ್ನೆ ರಥೋತ್ಸವ ಎಲ್ಲ ಇತ್ತಲ್ಲ, ಹಾಂ, ಹಾಂ. ಚೆನ್ನಾಗಿರ್ಬೇಡ. ತುಂಬ ಜನ ಬಂದಿರ್ತಾರೆ. ಹೌದು, ಈ ಏರಿಯಾದಲ್ಲಿ ಜನ ಜಾಸ್ತಿ, ಜಾತ್ರೆ ಟೈಮಲ್ಲೆಲ್ಲ ಇಲ್ಲಿ ಊಟದ ವ್ಯವಸ್ಥೆ ಇರುವಂಥದ್ದು. ಸಂತು, ಈಗ ಇವಾಗ ಅವ್ರು ಹೇಳ್ದಾಗೆ ಮೇಲೊಂದು ದೇವಸ್ಥಾನ ಇದೆ ಅಂದ್ರಲ್ಲ, ಹಾಂ, 0 ಮೆಮೊರೀಸ್ ಅಂತ, ZDRO 0. ನೋಡಿ ಇಲ್ಲಿ ಒಂದು ದೇವಸ್ಥಾನ ಇದೆ. ಕರೆಕ್ಟ್, ಇದು ಸೋಮೇಶ್ವರ ದೇವಸ್ಥಾನ. ಇದು ಇತ್ತೀಚೆಗೆ ಆದದ್ದು ಅಂತ. ಹಾಂ ಹಾಂ ಹಾಂ, ಎಲ್ಲ ನೋಡಿದರೆ ಇದು ಇತ್ತೀಚೆಗೆ ಆಗಿದೆ ಅಂತ ಕಾಣ್ತದೆ. ಹೌದು, ತುಂಬ ಪೀಸ್ಫುಲ್ ಆಗಿದೆಯಲ್ಲ. ವಾವ್. ನೋಡಿ, ಸೋಮೇಶ್ವರ ಸ್ವಾಮಿ ದೇವಸ್ಥಾನ. ಇದು ಇತ್ತೀಚೆಗೆ ಆದಿದ್ದ ಇದು ಇತ್ತೀಚೆಗೆ ಆಗಿರೋದು ದೇವಸ್ಥಾನ. 8 ವರ್ಷ ಆಯ್ತು. ತುಂಬ ನೀಟಾಗಿದೆ ಮಾತ್ರ. ಶಕ್ತಿ ಮಾತೆ ಶ್ರೀ ಪಾರ್ವತಿ ದೇವಿ. ಹಾಂ, ಶಿವನ ಜೊತೆ ಪಾರ್ವತಿ ಯಾವಾಗಲೂ. ಶಿವ ಪಾರ್ವತಿ ಡಿಸೈನ್ ಎಲ್ಲ ಬರೀ ಚಂದ ಇದೆ. ಹಾಂ, ಡಿಸೈನ್ ನೋಡಿ ಮಸ್ತಿದೆ. ಇದು ಮೊನ್ನೆ ಅಲ್ಲಿ ನೋಡಿದಲ್ಲ ನಾವು, ಎಲ್ಲಿ ಬಸರಿಕಟ್ಟೆಯಲ್ಲಿ. ಬಸರಿಕಟ್ಟೆಯಲ್ಲಿ. ಮತ್ತು ಇಲ್ಲಿ ನೋಡಿ, ಗಣನಾಯಕ. ಗಣನಾಯಕ ಆ ಕಡೆ ಪಾರ್ವತಿ, ಮಧ್ಯದಲ್ಲಿ ಶಿವ, ಈ ಕಡೆ ಗಣೇಶ್ ಅಣ್ಣ ವಾಸು. ಸಂತು, ಇವಾಗ ಭದ್ರಾ ನದಿ ನಮ್ಮ ಈ ಕಡೆ ಬರುತ್ತಲ್ಲ, ಅದರ ತಟದಲ್ಲಿ ತುಂಬ ದೇವಸ್ಥಾನ ಇದೆ. ನಮ್ಮ ಅಲ್ಲಿಂದ ಶುರು ನಮ್ಮ ಕಳಸ ಎಲ್ಲ, ಹಳ್ವಳ್ಳಿ ಈ ಕಡೆ ಬಂದರೆ ಇದು ಬಾಳೆಹೊನ್ನೂರ್ದು ತುಂಬ ದೇವಸ್ಥಾನಗಳಿದೆ. ಹೌದು, ಇವಾಗ ನಮ್ಮ ಜೊತೆ ಇರೋದು ವೀರಗಾಸೆ ತಂಡ. ಸರ್, ಈಗ
ಇಲ್ಲಿಗೆ ಪ್ರತಿ ವರ್ಷನೂ ಬಂದು ಫಂಕ್ಷನ್ ಕೊಡ್ತೀರಾ? ಪ್ರತಿ ವರ್ಷನೂ ಕೊಡ್ತೀವಿ. ನಾವು ಮೊದಲೇ ಬಂದಿರೋದು ಇದು ಮೊದಲನೇ ವರ್ಷ. ಇದು ಮೊದಲನೇ ವರ್ಷ. ಹೌದು ಹೌದು. ನಿಮ್ಮೂರು? ನೋಡಿ, ಎಲ್ಲ ಕಲಾವಿದರು ಬೇರೆ ಬೇರೆ ಊರಿಂದ ಬಂದಿದ್ದಾರೆ. ಇವರು ಸ್ವಾಗಿಯ ಕಲಾವಿದರು, ಇವರು ದಾವಣಗೆರೆಯ ಕಲಾವಿದರು, ನಾವು ತೆಲಿಗೆಯ ಕಲಾವಿದರು. ಒಗ್ಗೂಡಿ ಕಾರ್ಯಕ್ರಮವನ್ನು ಕೊಡ್ತೀವಿ. ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಒಗ್ಗೂಡಿ ಕಾರ್ಯಕ್ರಮಗಳನ್ನು ಕೊಡ್ತೀವಿ. ಇನ್ನೇನು ವೇದಿಕೆ ಕಾರ್ಯಕ್ರಮ ಇದೆ, ವೇದಿಕೆ ಕಾರ್ಯಕ್ರಮ ಇದೆ. ನಿನ್ನೆ ಬಂದ್ರೆ ನೀವು ಇಲ್ಲಿಗೆ ಮೊನ್ನೆ ಬಂದ್ರೆ ನಿನ್ನೆ ರಾತ್ರಿನೇ ತಂಗಿದ್ವಿ ನಾವು ಇಲ್ಲಿ. ಹೌದು, ಅಲ್ಲಿಂದ ಬಂದು ಇಲ್ಲಿ ಸ್ಟೇ ಆಗಿ ನೆಕ್ಸ್ಟ್ ಕಾರ್ಯಕ್ರಮ ಕೊಡುವಂಥದ್ದು. ಮತ್ತೆ ನಿಮ್ಮ ಇದೊಂದು ವೀರಗಾಸೆ ಬಗ್ಗೆ ಹೇಳೋದಾದ್ರೆ, ನಾವು ವೀರಭದ್ರನ ಆರಾಧಕರು. ಯಾರೇ ಕರೆದ್ರು, ಭಕ್ತಿಯಿಂದ ಕರೆದ್ರು ನಾವು ಸೇವೆಯನ್ನು ಮಾಡಿಬಿಡ್ತೇವೆ. ಇಲ್ಲಿ ಫಲಾಪೇಕ್ಷೆ ಏನೂ ಬಯಸಲ್ಲ. ಕೆಲವೊಂದು ಹಣದ ರೂಪದಲ್ಲಿ ಬರ್ತವೆ, ಅದನ್ನು ಕೆಲವೊಂದು ರೀತಿಯಲ್ಲಿ ತೊಗೊಳ್ತೀವಿ. ಇನ್ನೂ ಕಾರ್ಯಕ್ರಮಗಳನ್ನ ವೀರಭದ್ರನ ಸೇವಕರಾದ್ರಿಂದ ಎಲ್ಲರಿಗೂ ಕೂಡ ಸೇವೆಯನ್ನು ಮಾಡೋದು ಸೇವಕರು. ನಾವು ವೀರಭದ್ರನ ಸೇವಕರಾದ್ರಿಂದ ಎಲ್ಲರಿಗೂ ಸೇವೆಯನ್ನು ಮಾಡಿ ಬರ್ತೀವಿ. ಅದು ಭಕ್ತಿಯಿಂದ. ಖಂಡಿತ ಒಳ್ಳೇದಾಗ್ಲಿ. ನಿಮ್ಮ ಇನ್ನಷ್ಟು ಕಾರ್ಯಕ್ರಮಗಳು ಸಿಗ್ಲಿ, ಮತ್ತಷ್ಟು ಎಂತ ಮೆರುಗು ಬರಲಿ ಅಂತ ಆಶಿಸ್ತೇನೆ. ಇವರು ನಮಗೆ ಸಂಚಾರಿ ಪ್ರೇರಕರು. ಯಾರು? ನಮಗೆ ಸಂಚಾರಿ ಗುರುಗಳು ಇವರು. ಯಾವಾಗಲೂ ಸಂಚಾರಕ್ಕೆ ಬಹಳ ಅನುಕೂಲವನ್ನು ಮಾಡಿ ಗುರುಸ್ಥಾನದಲ್ಲಿ ನಿಂತುಕೊಂಡು ಭದ್ರಕಾಳಿ ಅಮ್ಮನವರ ಒಂದು ವೇಷವನ್ನು ಧರಿಸಿ ನಾಡಿನಾದ್ಯಂತ ಮತ್ತು ಹೊರ ರಾಜ್ಯಗಳಲ್ಲಿ ಅವರು ಪಸರಿಸಿ ತಮ್ಮ ಕಲೆಯನ್ನು ಪ್ರದರ್ಶನವನ್ನು ಮಾಡಿ ಕೇವಲ ತಾವೊಬ್ಬರೇ ಬೆಳೆಯೋದಕ್ಕಿಂತ ನಮ್ಮನ್ನೆಲ್ಲ ಬೆಳೆಸ್ತಾ ಇರೋದಲ್ಲ ಒಂದು ದೊಡ್ಡ ಗುಣ. ಒಂದು ತೆಂಗಿನ ಮರದ ಥರ, ಕಲ್ಪವೃಕ್ಷದ ಥರ ನಮ್ಮ ಅಣ್ಣನವರು ಸ್ವಾಗಿ ಮಲ್ಲಿನಾಥ್ ಅಂತ ಹೇಳಿ ಅವ್ರ ಜೊತೆಗೆ ನಾವು ಕೂಡ ಕಲಿತಿದ್ದೀವಿ, ಕಲಿತಾ ಇದ್ದೇವೆ, ಕಲಿಬೇಕು ಕೂಡ. ಇದು ಒಂದು ವೀರಗಾಸೆಯ ಒಂದು ಧರ್ಮ. ಪ್ರತಿ ವರ್ಷನೂ ಬರ್ತಾ ಇರಿ. ಹೌದು, ಅದ್ಭುತ ಆಗಿದೆ ಇದು ನಿಮ್ಮ ವೇಷಧಾರಣೆ ಎಲ್ಲ. ಓಕೆ, ಥ್ಯಾಂಕ್ ಯು ಸರ್. ವೀರಗಾಸೆ ಪ್ರತಿ ವರ್ಷ ಮೊದಲನೇ ದಿನ ಇಲ್ಲಿ ವೀರಗಾಸೆ ಆಗುತ್ತೆ. ನಾನು ಹಾಗೆ ಅನ್ಕೊಂಡೆ ವೀರಭದ್ರ ಪ್ರತಿ ವರ್ಷ ಮೊದಲನೇ ದಿನನೇ ವೀರಗಾಸೆ ಆಗುತ್ತೆ ಇಲ್ಲಿ. ಅದಾಗಿನ ಮೇಲೆ ಹಿಂದಿನ ದಿನ ಹರಿದಾಲೋಪನ ಆಗಿರುತ್ತೆ. ಅದಾಗಿನ ದಿನ ಸೆಕೆಂಡ್ ಡೇ ವೀರಗಾಸೆ ಆಗಿದ ಮೇಲೆ ನಮ್ದು ಎಲ್ಲ ಫಂಕ್ಷನ್ಗಳು ಸ್ಟಾರ್ಟ್ ಆಗ್ತಾ ಹೋಗ್ತವೆ. ಪೀಠದ ಜಾತ್ರೆ ಮಹೋತ್ಸವ ಏನೇ ಇದ್ರು. ಓಕೆ, ಇನ್ನು ಜಾತ್ರೆ ಒಂದು ರೌಂಡು ಸುತ್ತುವ, ಒಂದು ರೌಂಡ್ ಜಾತ್ರೆ ತೋರಿಸುವ, ನಂತರ ಹೊರಡುವ. ಓಕೆ ಕಟ್ಟಾತನಾ? ಓಕೆ ಸಂತು, ಇವಾಗ ನಮಗೆ ದೇವಸ್ಥಾನದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿರ್ತಾರೆ. ಒಂದು ಧನ್ಯವಾದ ಹೇಳಿಬಿಡಿ ಇವರಿಗೊಂದು. ಅಂದರೆ ಆವಾಗಿನಿಂದ ನಮ್ಮ ಜೊತೆಗಿದ್ದು ದೇವಸ್ಥಾನದ ಪ್ರತಿ ಅಲ್ಲಿ ಮೂಲೆ ಕರ್ಕೊಂಡು ಹೋಗಿದ್ದಾರೆ. ಪೂರ್ಣ ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಾರೆ. ನಮಗೆ ಕೊಡುವ ಹಾಗೆ ನಮ್ಮ ನಾವಿಕ ಮಹಾಶಯರಿಗೆ ಇದರಿಂದ ತಿಳ್ಕೊಳ್ಬಹುದು ಕೂಡ. ಅಂತ ಒಂದು ಅದ್ಭುತ ಮಾಹಿತಿಗಳನ್ನು ಕೊಟ್ಟ ನಿಮಗೆ ಸರ್ ತುಂಬ ತುಂಬ ಧನ್ಯವಾದಗಳು. ನಮ್ಮ ಝೀರೋ ಮೊಬೈಲ್ ಇದರಿಂದ ನಮ್ಮ ವೀಕ್ಷಕರಿಗೆ ತುಂಬ ಉಪಯೋಗ ಆಗುತ್ತೆ ಅಂತ ಅನ್ಕೊಂಡಿದ್ದೀವಿ ನಾವು. ಹೌದು, ಇದ್ರ ಬಗ್ಗೆ ಮಾಹಿತಿ ಖಂಡಿತವಾಗಿ ಸಂಪೂರ್ಣ ಸಿಕ್ಕಿದಷ್ಟು ಆಗಿದೆ. ಆದಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೀರಿ. ಇವಾಗ ನಿಮ್ಮ ಹಿತ ನೋಡಿ ಒಂದೆರಡು ಸರ್ ನಮಗೆ. ಈ ಝೀರೋ ಮೆಂಬರ್ಸ್ಗೆ ನಮ್ಮ ರಂಭಾಪುರಿ ಪೀಠದ ಶುಭಾಶಯಗಳು. ಹಾಗೆ ನಮ್ಮ ರಂಭಾಪುರಿ ಪೀಠದ ಪೇಜ್ ಇದೆ, ಅದನ್ನೆಲ್ಲದೂ ಫಾಲೋ ಮಾಡಿ ನೋಡಿ. ಅದ್ರ ಕಡೆಯಿಂದ ನಮ್ಮ ಪೀಠದ ಕಡೆಯಿಂದ ನಿಮ್ಮ ಶುಭ ಒಳ್ಳೆಯದಾಗಿ. ಥ್ಯಾಂಕ್ ಯು ಸರ್. ತುಂಬ ಧನ್ಯವಾದಗಳು ಸರ್. ಸಂತು, ಇವಾಗ ರಂಭಾಪುರಿ ಮಠದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ಅತ್ಯಂತ ಹೆಚ್ಚಾಗಿ ಸಹಕರಿಸಿದಂಥವ್ರು ಇವರು. ಯಾಕಂದ್ರೆ ನಾವು ಸ್ಟಾರ್ಟಿಂಗ್ ಬರೋತ್ತಿಗೆ ನಮಗೆ ಸ್ವಲ್ಪ ಜನಗಳನ್ನ ಪರಿಚಯ ಮಾಡಿಸಿ ಮಾತಾಡಿಸಿ. ಸರ್, ಈಗ ನಿಮ್ಮ ಪರಿಚಯವನ್ನು ಮಾಡಿಕೊಡಿ ನಮಗೆ. ನನ್ನ ಹೆಸರು ಚಂದ್ರಶೇಖರ್ ಅಂತ. ಪೀಠದಲ್ಲೇ ಇರ್ತೀವಿ, ಮತ್ತು ಇಲ್ಲೇ ವಿದ್ಯಾಭ್ಯಾಸ ಮಾಡಿದ್ದು. ಇಲ್ಲೇ ವಿದ್ಯಾಭ್ಯಾಸ ಇಲ್ಲೇ ಮಾಡಿರೋದು, ಇಲ್ಲೇ ಕೆಲಸ ಮಾಡ್ತಾ ಇದ್ದೀವಿ ಪೀಠದಲ್ಲಿ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ವಿನೋದ್ ಕುಮಾರ್ ಕುಲಕರ್ಣಿ ಅಂತೇಳಿ. ನಾವು ಪೀಠದವರೇ, ಹೊರಗಿನವರೇನಲ್ಲ. ಆ್ಯಕ್ಚುಲಿ ಇಲ್ಲೇ ಇರೋದು. ಈ ಪ್ರೆಸೆಂಟಿಗೆ ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಅಷ್ಟೇ. ಪೀಠದ್ದು ಒಂದು ಅಫಿಷಿಯಲ್ ಪೇಜ್ ಅಂತ ಇದೆ, ಶ್ರೀ ರಂಭಾಪುರಿ ಪೀಠ ಬಾಳೆಹೊನ್ನೂರು ಅಂತೇಳಿ. ಅದನ್ನು ಫಾಲೋ ಮಾಡಿ ಪೀಠದ ಬಗ್ಗೆ ಏನೇ ಇನ್ಫಾರ್ಮೇಷನ್ ಬೇಕಿದ್ದರೂ ಅದರಲ್ಲಿ ಸಿಗುತ್ತೆ ನಿಮಗೆ. ಆ್ಯಂಡ್ ಅದರಲ್ಲಿ ಸ್ವಾಮೀಜಿದಾಗಲಿ ಪೀಠದ ಬಗ್ಗೆ ಆಗಲಿ ಎಲ್ಲ ಕಂಟೆಂಟ್ಗಳು ಸಿಗ್ತವೆ. ಆಮೇಲೆ ನೆಕ್ಸ್ಟ್ ಮಂತಿಂದು ಯಾವುದು ಡೇಟಲ್ಲಿ ಯಾವ ಫಂಕ್ಷನ್ ಇದೆ ಸ್ವಾಮೀಜಿದು, ಯಾವ ಡಿಸ್ಟಿಕಲ್ಲಿದೆ ಆ್ಯಂಡ್ ಸ್ಟೇಟಲ್ಲಿದೆ, ಎಲ್ಲದೂ ಸಿಗ್ತವೆ. ಫಾಲೋ ಮಾಡಿ ಸಪೋರ್ಟ್ ಮಾಡಿ. ಅದೇ ರೀತಿಯಾಗಿ ನಮಗೆ ಈಗ ಏನು ನಮ್ಮ ಸ್ನೇಹಿತರು ಬಂದಿದ್ದಾರೆ, ಅವರು ಸಹ ಒಂದು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ್ದಾರೆ. ಅದೊಂದು ಖುಷಿ ವಿಚಾರ. ಮತ್ತು ಒಂದು ನಮಗೆ ಅವ್ರು ನಾವು ಹೆಂಗೆ ಅವ್ರನ್ನ ಬೆಳೆಸ್ಬೇಕಂತಂದರೆ ನಾವು ನಮ್ಮ ಜೊತೆ ಅವರಿಗೆ ದಾರಿಯಾಗಿ ಹೋಗಬೇಕು. ಹಾಗಾಗಿ ಝೀರೋ ಮೆಮೊರೀಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಹೊಸದಾಗಿ ನೂತನವಾಗಿ ಅವ್ರು ಕ್ರಿಯೇಟ್ ಮಾಡಿದ್ದಾರೆ, ಓಪನ್ ಮಾಡಿದ್ದಾರೆ. ಈಗೇನಿರ್ತಕ್ಕಂಥ ಎಲ್ಲ ಜನರಾಗಲಿ ಸಹಕರಿಸಬೇಕು, ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ಶೇರ್ ಮಾಡಬೇಕು. ಹೆಚ್ಚಾಗಿ ಯೂಟ್ಯೂಬ್ನ ಲೈಕ್ ಮಾಡಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪೀಠದ ಕಡೆಯಿಂದ ಝೀರೋ ಮೆಮೊರೀಸ್ ಅವರಿಗೆ ಆಲ್ ದ ಬೆಸ್ಟ್ ಆಗಲಿ ಆ್ಯಂಡ್ ಒಳ್ಳೆ ವ್ಯೂಸ್ ಬರಲಿ, ಆದಷ್ಟು ಬೇಗ ಮೇಲ್ ಬರಲಿ ಅಂತ ಕೇಳ್ಕೊಳ್ತೀವಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಮತ್ತು ಪರ್ಸ್ನಲ್ ಆಗಿ ಇವರಿಗೆ, ಯಾಕಂದರೆ ನಾವು ಸ್ಟಾರ್ಟಿಂಗ್ ಬಂದ ತಕ್ಷಣ ಸಹನಾ ಅವರು ಮೇಡಮ್ ಅವರು ಒಂದು ಕಾಂಟ್ಯಾಕ್ಟ್ ಮಾಡಿ ಕೊಡಿಸಿ, ಆನಂತರ ಎಲ್ಲೇ ಹೋಗಿ ಬಂದರು ಎಲ್ಲಿದ್ದು ಮಾಹಿತಿ ಬೇಕಂತ ಪ್ರತಿ ಕಡೆನೂ ಕೂಡ ಕರ್ಕೊಂಡು ಹೋಗಿದ್ದು. ಅದಕ್ಕಾಗಿ ನಿಮ್ಮೊಂದು ಈ ರೀತಿಯ ಮಟ್ಟದ ಒಂದು ಸಹಕಾರಕ್ಕೆ ನಮ್ಮ ಝೀರೋ ಮೆಮೊರೀಸ್ ಕಡೆಯಿಂದ ತುಂಬ 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 ಧನ್ಯವಾದಗಳನ್ನು ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಅದೇ, ಯಾಕಂದರೆ ನಾನು ಸ್ಟಾರ್ಟಿಂಗೇ ಹೇಳಿಬಿಟ್ಟೆ. ನಾನು ಕೆಲವೊಂದು ಕಡೆ ಎಲ್ಲ ಹೋದರೆ ನಮಗೆ ಸ್ಪಂದನೆ ಅನ್ನೋದು ರೆಸ್ಪಾನ್ಸ್ ತುಂಬ ಮುಖ್ಯ ಆಗ್ತದೆ. ಹಾಗೆ ನಮಗೆ ಮುಂದಿನ ವೀಡಿಯೋಗೆ ಬೇರೆ ಒಂದು ಕಡೆ ಹೋಗಲಿಕ್ಕೆ ನಿಮ್ಮಂಥ ರೆಸ್ಪಾನ್ಸ್ ಸಿಕ್ಕಿದಾಗ ನಮಗೆ ನೆಕ್ಸ್ಟ್ ಯಾರೋ ಸಿಗ್ತಾರೆ ಅನ್ನೋದು ಒಂದು ನಂಬಿಕೆ ಬರ್ತದೆ. ಓಕೆ, ಓಕೆ, ಥ್ಯಾಂಕ್ ಯು.
ಏನು ರಂಭಾಪುರಿ ಮಠದ್ದು ಜಾತ್ರಾ ಮಹೋತ್ಸವಕ್ಕೆ ಬಂದ್ವಿ. ಹಾಗೆ ಅದ್ರ ಜೊತೆಗೆ ಅಲ್ಲಿ ಒಳಗೆ ಸ್ಟಾರ್ಟಿಂಗ್ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ದ ಅವರಿಗೊಂದು ದೊಡ್ಡ ಧನ್ಯವಾದ. ಅವರು ಕಾಂಟ್ಯಾಕ್ಟ್ ಮಾಡಿ ಕೊಟ್ಟ ವ್ಯಕ್ತಿ ಅವರು ವಿನೋದ್ ಮಾಡ್ಲಿಕ್ಕೆ ಚಾನ್ಸ್ ಇರ್ತಿರ್ಲಿಲ್ಲ. ಅವರಿಗೊಂದು ಕುತೂಹಲ ಕೂಡ, ಯಾಕಂದ್ರೆ ಅವರ ಒಂದು ತವರು ಮನೆ, ತವರು ಊರು, ಹಾಗಾಗಿ ಬನ್ನಿ ಅಂತ. ಮತ್ತೆ ನಮಗೆ ಸಪೋರ್ಟ್ ಕೂಡ ಅವರು ಮಾಡಿ ಅವರು ನೆಕ್ಸ್ಟ್ ಕಾಂಟ್ಯಾಕ್ಟ್ ಮಾಡಿ ಕೊಟ್ಟಂತ ವ್ಯಕ್ತಿ ಕೂಡ ಅವರು ವಿನೋದ್ ಕುಲಕರ್ಣಿ ಆಗಿರ್ಬೋದು. ಅವರೆಲ್ಲ ಕಡೆ ಸುತ್ತಾಡ್ಸಿದ್ರು, ನಮ್ಗಿಂತ ಅವರಿಗೆ ಸ್ಟ್ರೈನ್ ಆಗಿರ್ಬೋದೇನೋ. ಮತ್ತು ಅವ್ರು ಇನ್ನೊಬ್ರನ್ನ ಚಂದ್ರಶೇಖರ್ ಅಲ್ಲ, ಅವರು ಕೂಡ ಇನ್ಫಾರ್ಮೇಶನ್ ಕೊಡ್ತಾ ಬಂದಿದ್ದು ಭಾರಿ ಒಳ್ಳೆ ಇನ್ಫಾರ್ಮೇಶನ್ನು. ಈ ಏನು ಜಾತ್ರಾ ಮಹೋತ್ಸವ ಇಲ್ಲಿ ನಡೀತು ಅದರ ಕಂಪ್ಲೀಟ್ ಚಿತ್ರಣ ಇದಾಗಿರುತ್ತೆ. ಮತ್ತೆ ಬಾಳೆಹೊನ್ನೂರಿನ ಒಂದಷ್ಟು ಜನ ಸಬ್ಸ್ಕ್ರೈಬರ್ಸ್ ನಮ್ಗೆ ಇದ್ದಾರೆ ಆಲ್ರೆಡಿ. ಬಟ್ ಇನ್ನೂ ಹೆಚ್ಚಿನ ಸಬ್ಸ್ಕ್ರೈಬರ್ಸ್ಗಳು ನಮಗೆ ಈ ವಿಡಿಯೋ ಮುಖಾಂತರ ಬೇಕು. ಹೌದು, ನೋಡಿ ನಿಮ್ಮೂರಿಗೆ ಬಂದಿದ್ದೀವಿ, ಬನ್ನಿ ಅಂತ ಕರೆದಿದ್ದೀರಿ ಒಂದು 4-5 ಜನ. ಹೌದು. ಮತ್ತೆ ಇಲ್ಲಿ ನಂಗೆ ಮೊದಲೇ ಹೇಳಿದಾಗ, ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಾಗೆ ತುಂಬಾ ಜನ ಗೆಳೆಯರಿದ್ದಾರೆ ಅವರೆಲ್ಲರೂ ಕೂಡ ಬನ್ನಿ, ರಂಭಾಪುರಿ ಮಠ ಜಾತ್ರೆ ಬನ್ನಿ. ಮತ್ತೆ ಇದು ತುಂಬಾ ಪ್ರಸಿದ್ಧಿಯನ್ನು ಹೊಂದಿರುವಂತಹ ಒಂದು ಜಾತ್ರೆ ರಂಭಾಪುರಿ ಮಠದ್ದು. ಮತ್ತೆ ಇದು ಅದೇ ಹೇಳ್ದಂಗೆ ಪ್ರಾಚೀನ ಶಕ್ತಿಪೀಠ, ಪ್ರಧಾನ 5 ಶಕ್ತಿಪೀಠಗಳಲ್ಲಿ ಇದು ಮೊದಲನೇ ಪೀಠ ಅಂತ. ಹಾಗಾಗಿ ಬಹಳ ಪ್ರತೀತಿ ಇರೋದ್ರಿಂದ ತುಂಬಾ ಜನ ಬರ್ತಾರೆ. ನಾವು ಮೊನ್ನೆ ಬರಬೇಕಿತ್ತು, ಹಾಗಾಗಿ ಮಿಸ್ ಆಯ್ತು. ಬಂದು ನಮ್ಮದಲ್ಲಿ ಸ್ವಲ್ಪ ಬಿಟ್ಟಿಂಗ್ ಅದು ಇದು ಅಂತ ಹೇಳಿ ಸ್ವಲ್ಪ ಲೇಟ್ ಆಯ್ತು. ಈಗ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವ. ಅಲ್ಲಿಗೆ ಆದಷ್ಟು ಶೇರ್, ಲೈಕ್, ಸಬ್ಸ್ಕ್ರೈಬ್ ಬಾಳೆಹೊನ್ನೂರು. ಹೌದು ಮಾಡಿ. ಜಾತ್ರೆ ವೈಬ್ನೆಲ್ಲ ತೋರಿಸಿದ್ದೀವಿ. ಜಾತ್ರೆ ಟೈಮಲ್ಲಿ ಎಲ್ಲ ಎಂಜಾಯ್ ಮಾಡಿದ್ದೀರಾ ಅನ್ಕೊಂಡಿರ್ತೀವಿ. ಹಾಗೆ ಕೊನೆಯದಾಗಿ ನಾವು ಹೇಳೋ ಎಂಜಾಯ್ಮೆಂಟ್ ಏನಂದ್ರೆ, ಮತ್ತೆ ಇನ್ನೊಂದು ಶ್ರೀ ವೀರಭದ್ರ ಸ್ವಾಮಿಯ ಅನುಗ್ರಹ ಇಲ್ಲಿ ಆಗಮಿಸಿದಂತ ಎಲ್ಲ ಭಕ್ತಾದಿಗಳ ಮೇಲೆ ಇರಲಿ. ಹೆಚ್ಚಾಗಿ ನಮ್ಮ ಏನ್ ನೋಡ್ತಿದ್ದಾರೆ ವೀಕ್ಷಕರ ಅವ್ರ ಮೇಲೆ ಇರಲಿ, ಸ್ವಲ್ಪ ಜಾಸ್ತಿ ಇರಲಿ. ನಾಯಕ ಮಹೇಶ್ವರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಮ್ದೊಂದು live each and every moment of your life because one day everything comes into zero memories ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಒಳ್ಳೆಯದಾಗಲಿ.